ಭಾವನೆಗಳನ್ನ ಎಲ್ಲಾನು ಕೂಡ ವ್ಯಕ್ತಪಡಿಸೋದು ಫೋಟೋಗ್ರಾಫರ್ಸ್ ಅಂತ ಒಂದು ಹೇಳಿಕೆ ಇದೆ. ಏನ್ ಹೇಳ್ತೀರಿ? ಆ, ಕಟ್ ಮಾಡಿ ಅಲ್ಲ, ನಾನು ಕರೆಕ್ಟಾಗಿ ಕೇಳ್ಕೊಂಡಿಲ್ಲ ಕ್ವಶನ್. ಭಾವನೆಗಳು, ಫೀಲಿಂಗ್ಸ್ ಹಾ ಫೀಲಿಂಗ್ಸ್ ಆಗತ್ತೆ. ಸೊ ಆನ್ ಓಕೆ, ಆನ್ ಆಯ್ತಾ. ಸ್ಪೇಸ್ ಅಲ್ಲಿ ಕ್ಯಾಲಿಫೋರ್ನಿಯಾ ಮತ್ತೆ ನ್ಯೂ ಜೆರ್ಸಿ, ನಾರ್ತ್ ಕ್ಯಾರೋಲೈನಾ ಓಕೆ. ಎಲ್ಲ ಆಗಿ ಲಾಸ್ಟ್ಗೆ 2022 ಅಲ್ಲೇ ಅಟ್ಲಾಂಟಾಗ್ ಬಂದೆ. ಓಕೆ. ಹೂಎವರ್ ಐ ಟೇಕ್ ಫೋಟೋ, ಇಫ್ ದೇ ಆರ್ ಹ್ಯಾಪಿ, ಐ ಆಮ್ ಹ್ಯಾಪಿ. ಏನೇ ಒಂದು ಕ್ಯಾಮ್ರಾ ತಗೊಳ್ಳಿ ಅಥವಾ ಮೊಬೈಲ್ ಫೋನೇ ತಗೊಳ್ಳಿ, ಒಂದು ಒಳ್ಳೆ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ಬೇಕಾದ್ರೆ ಸೆಟ್ಟಿಂಗ್ಸ್ ತುಂಬಾ ಮುಖ್ಯ ಗುರು ಅಂತ ಎಲ್ಲರೂ ಹೇಳೋ ಒಂದು ವಾಡಿಕೆ. ಸೊ ನಿಮ್ ಪ್ರಕಾರ ಸೆಟ್ಟಿಂಗ್ಸ್ ಎಷ್ಟು ಮ್ಯಾಟರ್ ಆಗುತ್ತೆ? ಏನೇನ್ ಸೆಟ್ಟಿಂಗ್ಸ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ? ಸೆಟ್ಟಿಂಗ್ಸ್ ಆಗ ಇದು ಸೋನಿ ಪಾಯಿಂಟ್ ಅಂಡ್ ಶೋ ಅಂತಿತ್ತು. ಈ DSLR ತೆಗ್ದ ಫೋಟೋನೇ ಅದೇ ಮಜಾನೇ ಬೇರೆ. Mirrorless is also really good. Professional photographers here, they have their own association also. You can fine tune, even like self study. No, there is nothing called training, but there are tips and tricks to how I edit the photo. ಸೊ ನಿಮ್ಮ ಪ್ರಕಾರ ಏನ್ ಟಿಪ್ಸ್ ಟ್ರಿಕ್ಸ್ ಫಾಲೋ ಮಾಡಿದ್ರೆ ಒಳ್ಳೆ ಫೋಟೋಗ್ರಫಿ ಬರುತ್ತೆ ಅಂತ? ಟಚ್ ಅಪ್ ಮಾಡ್ತೀನಿ, ಕೆಲವೊಮ್ಮೆ ನಾಯ್ಸ್ ಇರುತ್ತೆ, ಕೆಲವೊಮ್ಮೆ ರೆಡ್ಯೂಸ್ ಮಾಡ್ತೀರಿ. ಅಂಡ್ ದೆನ್ ಸಮಟೈಮ್ಸ್ ಓವರ್ ಎಕ್ಸ್ಪೋಸ್ ಆಗಿರುತ್ತೆ, ಕೆಲವೊಮ್ಮೆ ಅಂಡರ್ ಎಕ್ಸ್ಪೋಸ್ ಆಗಿ. ಯಾಕಂದ್ರೆ ಸಮಟೈಮ್ಸ್ ವೆನ್ ಯು ಗೋ ಟು ಸಮ್ ಇವೆಂಟ್, ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಟೇಕ್ ಅ ಫೋಟೋ ಅಂಡ್ ಯು ಡ್ರೋನ್ ಮನೆ ಒಳಗೆ ಬಂದು ಎಲ್ಲ ರೂಮಿಗೆ ಹೋಗಿ ಅಂಡ್ ದೆನ್ ಪೂಜೆ ಆಗ್ತಾ ಇದ್ರೆ ಗಿಂಬಲ್ ಹಿಡ್ಕೊಂಡು. ಸೊ ಅಂಥದ್ದು ಯು ಹ್ಯಾವ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್. ರೆಸಲ್ಯೂಷನ್ ಎಷ್ಟು ಮ್ಯಾಟರ್ ಆಗುತ್ತೆ ಸರ್? Resolution matters a lot. So you will get a soul in the photo when you include the surroundings. ಸಿನಿಮ್ಯಾಟಿಕ್ ಸ್ಟೈಲ್ ಅಲ್ಲಿ ಫೋಟೋಗ್ರಾಫ್ ತೆಗಿಬಹುದು, ವಿಡಿಯೋನ ತೆಗಿಬಹುದು, ಕ್ಯಾಮ್ರಾದಲ್ಲೇ ಬೇಕಾಗಿಲ್ಲ, ಮೊಬೈಲ್ ಅಲ್ಲೇ ಶೂಟ್ ಮಾಡಬಹುದು ಅಂತ. ಸೊ ಇದೆಲ್ಲ ಶೂಟ್ ಮಾಡ್ಬೇಕಾದ್ರೆ ಏನೇನೆಲ್ಲ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕಾಗತ್ತೆ? ಲೈಕ್ ಬ್ರೈಟ್ನೆಸ್ ಮ್ಯಾಟರ್ ಆಗತ್ತಾ, ಕಾಂಟ್ರಾಸ್ಟ್ ಮ್ಯಾಟರ್ ಆಗತ್ತಾ, ಲೈಟಿಂಗ್ ಮ್ಯಾಟರ್? ಕಮ್ಮಿ ಅಪರ್ಚರ್ ಇಟ್ಟರೆ ಫುಲ್ ಬ್ಲರ್ ಆಗಿಬಿಡುತ್ತೆ. ತೆಗಿಯಕ್ಕೆ ಹೋದ್ರೆ ಒಂದು 5 ಕ್ಯಾಮೆರಾ ಇರುತ್ತೆ. ಒಂದಲ್ಲಿ ಶಾರ್ಟ್ ಫ್ರೇಮ್, ಒಂದು ದೊಡ್ಡ ಲೆನ್ಸ್, ಒಂದು ಗಿಂಬಲ್, 4-5 ಲೈಟ್ಸ್. ಕತ್ಲಲ್ಲಿ ಫೋಟೋ ತೆಗಿಬೇಕು ಅಂದಾಗ ಲೈಟ್ ಯಾವ ರೀತಿ ಆಂಗಲ್ ಅಲ್ಲಿ ಇಟ್ಕೊಂಡು ತೆಗೆದ್ರೆ ಒಳ್ಳೆ ಫೋಟೋಗ್ರಫಿ ಬರುತ್ತೆ? ಆಕ್ಚುಲಿ ರಾ ಬೇಕಾ? ರಾ ಇಸ್ ಫಾರ್ ಪ್ಯೂರಿಸ್ಟ್. 24-70 ಅಂಥದ್ದೆಲ್ಲ ಲೆನ್ಸ್, ದೇ ಆರ್ ಲೈಕ್ ನಾಟ್ ದಟ್ ಗುಡ್ ಇನ್ ಲೋ ಕ್ವಾಲಿಟಿ. ಲೋ ಲೈಟ್ ಫೋಟೋಗ್ರಫಿಗೆ ಎಷ್ಟು ಇದಾಗಲ್ಲ. ಪ್ರೈಮ್ ಇಸ್ ಗುಡ್ ಬಿಕಾಸ್. ಸೊ ಹೌ ಅಬೌಟ್ ಇನ್ ಮೊಬೈಲ್ ಫೋನ್ಸ್? ಮೊಬೈಲ್ ಫೋನ್ ಈಗ ಬರುವಂತಹ ಐಫೋನ್ 17 ಪ್ರೋ ಮ್ಯಾಕ್ಸ್ ನಿಮ್ದೆ. ಲೈಕ್ ಸನ್ಸೆಟ್ ಬರ್ತಂದ್ರೆ ಸನ್ಸೆಟ್ ಅನ್ನ ಕೈಂಡ್ ಆಫ್ ಕಲರ್, ಯು ಚೇಂಜ್ ದಿ ಕಲರ್ ಅಂಡ್ ಟೇಕ್. ಸೊ ಇನ್ಸ್ಟಾಗ್ರಾಮ್, ಟಿಕ್ಟಾಕ್ ಎಲ್ಲ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಸಾಧಕರ ಸಂದರ್ಶನ. ಸೊ ನಿನ್ನೆ, ಇಂದು, ನಾಳೆ ಸಾಗುವ ದಾರಿಯಲ್ಲಿ ನಡೆಯುವ ಕ್ಷಣಗಳನ್ನ ಸೆರೆ ಹಿಡಿದು ನೆನಪುಗಳ ಮಾತುಗೆ ಮಧುರ ಅಂತ ಹೇಳೋ ನಮ್ಮ ಛಾಯಾಗ್ರಾಹಕರು ಇವತ್ತು ಛಾಯಾಗ್ರಾಹಕರಾಗಿ ಮುರಳಿ ಭಟ್ ಸರ್ನ ಮಾತನಾಡ್ಸೋಣ. ಅವರ ಸಾಧನೆಯ ಪಯಣನ ತಿಳ್ಕೊಂಡು, ಅವರ ಫೋಟೋಗ್ರಫಿ ಜರ್ನಿಯಿಂದ ಆದಷ್ಟು ಇನ್ಪುಟ್ಸ್ನ ತಗೊಂಡು ನಾವು ನೀವೆಲ್ಲರೂ ಕೂಡ ಅವ್ರನ್ನ ಸಾಧನೆಗೆ ನಮನವನ್ನ. ಬನ್ನಿ ಹಾಗಾದ್ರೆ ಹೋಗೋಣ. ನಮಸ್ತೆ ಮುರಳಿ ಸರ್, ಹೇಗಿದ್ದೀರಿ? ಆರಾಮ, ನೀವಾಗಿದ್ದೀರಾ? ನಾವು ನೋಡಿ ತುಂಬಾ ಶಾಣ್ರಾಗ್ಬಿಟ್ಟಿದೀವಿ. ಸೊ ನಿಮ್ಗೆ ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂತ ಕನ್ನಡ ನಮ್ಮ ಸಾಧಕರ ಸಂದರ್ಶನ ಮಾಡ್ತಾ ಇರ್ತೀವಿ. ಸೊ ನಮ್ಮ ಛಾಯಾಗ್ರಾಹಕರಾಗಿ ನೀವು ಮುರಳಿ ಭಟ್ ಸರ್ ನಿಮ್ಮ ಒಂದು ಪಯಣವನ್ನ ಸೆರೆ ಹಿಡಿದು ವೀಕ್ಷಕರ ಮುಂದೆ ತಲುಪ ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ. ಸೊ ನಿಮ್ಮ ಚಾನಲ್ ಅಂಡ್ ನಮ್ಮ ಟೀಮಿಗೆ ಸ್ವಾಗತ ಸರ್. ಥ್ಯಾಂಕ್ ಯು. ಸೊ ನಿಮ್ಮ ಚಾನಲಿಗೆ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ತುಂಬ. ಸಾಧಕರು ಹೇಳಿದರೆ ಅವ್ನು ಅಷ್ಟೇನು ಸಾಧಕ ಮಾಡಿಲ್ಲ, ಬಟ್ ಟ್ರೈಯಿಂಗ್. ನಂಗೇನಾಗತ್ತೆ, ನನ್ನ ಸ್ಕಿಲ್ಸ್ ಏನಿದೆ ಅದರಲ್ಲಿ ಡೆಫಿನೆಟ್ಲಿ ಸರ್, ಎಲ್ಲರೂ ಹೇಳೋದು ಅದೇ ತರನೇ, ನಂದೇನ್ ಸಾಧನೆ ಇಲ್ಲ ಅಂತ. ಬಟ್ ಅದನ್ನ ಒಂಥರ ಕೆದಕ್ತಾ ಹೋಗ್ತಾ ಇದ್ದಷ್ಟು ನಿಧಿ ಸಿಗ್ತಾ ಹೋಗುತ್ತೆ ಅನ್ನೋ ಹಾಗೆ ನಿಮ್ಮನ್ನ ಮಾತಾಡ್ಸಿದಷ್ಟು ಜನರಿಗೆ ಅರ್ಥ ಆಗತ್ತೆ, ಎಷ್ಟು ಇನ್ಫಾರ್ಮೇಶನ್ ಸಿಗತ್ತೆ, ಮತ್ತೆ ಎಷ್ಟು ನೀವು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀರಿ ಅಂತ, ರೈಟ್? ಸೊ ಬೇಸಿಕ್ ಕ್ವೆಶನ್ ಎಲ್ಲರಿಗೂ ಕೇಳೋದು ನಾನು, ನೀವ್ ಎಲ್ಲಿಯವರು ಅಂಡ್ ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಹೇಗಾಯ್ತು ಅಂಡ್ ಯಾವಾಗ ಈ ಅಮೆರಿಕಾ ಅಟ್ಲಾಂಟಾಗೆ ನಿಮ್ಮ ಪಾದಾರ್ಪಣೆ ಅಂತ ಕೇಳೋದು. ಸೊ ನಾನು ಮೂಲತಃ ಉಡುಪಿ. ನಮ್ಮ ಉಡುಪಿಯವರು. ಅಂಬಲ್ಪಾಡಿಯಲ್ಲಿ ಹುಟ್ಟಿ ಬೆಳೆದದ್ದು. ಸೇಂಟ್ ಮೇರಿಸ್ ಶಾಲೆ ಮತ್ತೆ MGM PUC ಮಾಡಿ, ಅದಾದ್ಮೇಲೆ ನಿಟ್ಟೆ ಕಾರ್ಕಳ ಕಾಲೇಜಲ್ಲಿ BE ಮಾಡಿ, ಮತ್ತೆ ಅಲ್ಲಿಂದ ಆಸ್ ಯೂಶುವಲ್ ಎಲ್ಲರಾಗಿ ಬೆಂಗಳೂರಲ್ಲಿ ಕೆಲಸ. ಸೊ ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ ವಿಪ್ರೋಲ್ಲಿ ಇದ್ದೆ, ಮತ್ತೆ ಅಲ್ಲಿಂದ ಒಂದು 2-3 ಕಂಪನಿ ಚೇಂಜ್ ಆಗಿ
ರೈಟ್. ಕಾಗ್ನಿಸೆಂಟ್ ಇಂದ ಮತ್ತೆ ಲಾಸ್ಟಿಗೆ 2014 ಅಲ್ಲಿ ಹ್ಮ್. ಯು ಎಸ್ ಗೆ ಬಂದಿದ್ದೆ. ಓ, ಸೊ 2014 ತುಂಬಾ ಪಯಣ ಇದೆ ಸರ್ ಪಯಣ ನಿಮ್ದು. ಆಯ್ತು. ಸೊ ಹಾಗೆ ಯು ಎಸ್ ಅಲ್ಲಿ ಕ್ಯಾಲಿಫೋರ್ನಿಯಾ ಮತ್ತೆ ನ್ಯೂ ಜೆರ್ಸಿ, ನಾರ್ತ್ ಕ್ಯಾರೋಲೈನಾ ಓಕೆ. ಅದೆಲ್ಲ ಆಗಿ ಲಾಸ್ಟಿಗೆ 2022 ಅಲ್ಲೇ ಅಟ್ಲಾಂಟಾಗೆ ಬಂದೆ. ಓಕೆ. ಸೊ ಹಾಗೆ ಅಟ್ಲಾಂಟಲ್ಲಿ ಈಗ 2.5-3 ವರ್ಷ ಆಗ್ತಾ ಬಂತ. ಓ, ಸೂಪರ್. ಹೇಗನ್ಸುತ್ತೆ ಸರ್ ಅಟ್ಲಾಂಟಾ? 2.5-3 ವರ್ಷ ಆಯ್ತು. 3 ವರ್ಷನೇ ಆಯ್ತು. ಆ, ಗೊತ್ತಾಗಿಲ್ಲ ಟೈಮ್. ನೀವ್ ಅಲ್ಲೆಲ್ಲ ಸುತ್ಕೊಂಡ್ ಬಂದಿದ್ದಕ್ಕೂ ಅಟ್ಲಾಂಟಾಗೂ ಹೇಗನ್ಸುತ್ತೆ? ಚೆನ್ನಾಗಿದೆ. ಅಟ್ಲಾಂಟಾ ಲೈಕ್ ನಮ್ದು ಅಟ್ಲಾಂಟಲ್ಲಿಗೆ ಮೂರು ವರ್ಷ ಆಯ್ತು. ಸೊ ಬಟ್ ಮೋಸ್ಟ್ ಆಫ್ ದಿ ಟೈಮ್ ನಾವು ಶಾರ್ಲೆಟ್ ಅಲ್ಲಿ ಇದ್ವಿ. ಇನ್ನು ನಮ್ಗೆ ಶಾರ್ಲೆಟ್ ಇನ್ನೂ ಹೆಚ್ಚು ನೆನಪು. ಐ ಬಟ್ ನೋ, ಐ ನೋ, ಐ ನೋ, ಐ ನೋ. ಅಟ್ಲಾಂಟಾ ವಿ ಆರ್ ಸ್ಟಿಲ್ ಗೆಟಿಂಗ್ ಯೂಸ್ ಟು ಇಟ್. ತುಂಬಾನೇ ನೋಡಕ್ಕಿದೆ ಇನ್ನು ಇಲ್ಲಿ. ನಾವು ಇನ್ನು ಅಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ. ರೈಟ್ ಸರ್. ಸೊ ಎಸ್, ಖುಷಿ ಆಯ್ತು ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಕೇಳಿ. ಫೋಟೋಗ್ರಾಫಿ ಯಾವಾಗ ಶುರುವಾಯ್ತು? ಏನು ನಿಮ್ದು ಪ್ಯಾಷನ್ನಾ ಅಥವಾ ಪ್ರೊಫೆಷನ್ನಾ? ಏನ್ ಸರ್ ಇದು? ಪ್ರೊಫೆಷನ್ ಅಂತೂ ಅಲ್ಲ. ನಾನು ಐ ಆಮ್ ನೆವರ್ ಡನ್ ಎನಿ ಪೇಯ್ಡ್ ಫೋಟೋಗ್ರಫಿ. ಇಟ್ಸ್ ಜಸ್ಟ್ ಆಲ್ ಹಾಬಿ ಅಂಡ್ ನಮ್ ಲೈಕ್ whoever I take photo, if they are happy, I am happy ಅಷ್ಟೇ. ಸೊ ಫೋಟೋಗ್ರಫಿ ಸ್ಟಾರ್ಟ್ ಆಗಿದ್ದು ಐ ಡೋಂಟ್ ನೋ. ಇಟ್ಸ್ ಲೈಕ್ ಸ್ಟಾರ್ಟ್ ಆಗಿದ್ದು ಬಟ್ ನಾನು ಐ ಆಮ್ ದಿ ಯಂಗೆಸ್ಟ್ ಇನ್ ದಿ ಫ್ಯಾಮಿಲಿ. ವಾವ್. ಓಕೆ. ಸೊ ಐ ಹ್ಯಾವ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ದೇ ಲೈಕ್ ಕ್ವೈಟ್ ಓಲ್ಡರ್ ದನ್ ಮೀ. ಸೊ ರೈಟ್. ಅವರೆಲ್ಲ ಅವ್ರದ್ದೆಲ್ಲ ಫೋಟೋ ಅವ್ರು ವೆನ್ ಲೈಕ್ ನಾನು 6th 5th ಅಲ್ಲಿ ಇರುವಾಗ ಅವ್ರ ಕ್ಯಾಮ್ರಾ ಸ್ಟಾರ್ಟ್ ಆಯ್ತಲ್ಲ, ಅವ್ರದ್ದು ಫೋಟೋ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಹಂಗೆ ಮತ್ತೆ ಅಣ್ಣನ ಫೋಟೋ ತೆಗಿಯೋ ಅಣ್ಣ ಲೈಕ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಕೈ ಶೇಕ್ ಮಾಡಬಾರ್ದು. ಸೊ ಅವ್ರದ್ದು ಹಿಂಗೆ ಫೋಟೋ ತೆಗಿತಾ ನಂಗೂ ಅಭ್ಯಾಸ ಆಯ್ತು. ಅಕ್ಕ ಭಾವ ಎಲ್ಲ ಆವಾಗ್ಲೇ ಒಂದು ಸಣ್ಣ ಕ್ಯಾಮರಾ ಕೊಡ್ಸಿದ್ರು. ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ಮತ್ತೆ ಅಣ್ಣನ ಕ್ಯಾಮರಾ ಇಟ್ಕೊಂಡು ಕಾಲೇಜಿಗೆಲ್ಲ ತಗೊಂಡು ಹೋಗ್ತಾ ಇದ್ದೆ. ಹಿಂಗೆ ಫ್ರೆಂಡ್ಸ್ ಫೋಟೋ ತೆಗಿತಾ ಅಲ್ಲ, ಇದ್ದೆ. ಏನು ನಿಮ್ಗೆ ಸೆಳೀತು ಫೋಟೋಗ್ರಾಫಿನೇ ನನ್ನ ಒಂದು ಹಾಬಿ ಅಥವಾ ಪ್ಯಾಷನ್ ನ ಮಾಡ್ಕೋಬೇಕು ಅಂತ? ಏನ್ ಮನಸ್ಸು ಸೆಳೀತು ಅಂತ ಕೇಳೋದು. ಹಾಗೇನಿಲ್ಲ. ಇಟ್ಸ್ ಏನಂದ್ರೆ ಫೋಟೋಗ್ರಫಿ ತೆಗ್ದಾಗ ನಿಮ್ಗೆ ಫೋಟೋ ತೆಗ್ದಾಗ ಲೈಕ್ ಕನೆಕ್ಷನ್. ಒಂದ್ ಫೋಟೋ ತೆಗ್ದ್ರೆ ಇದನ್ನ ಹೆಂಗ್ ಇಂಪ್ರೂವ್ ಮಾಡ್ಬೋದು. ಫೋಟೋಗ್ರಾಫ್ ಅಲ್ಲಿ ಯಾರ್ದು ಏನ್ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಸ್ಟಾರ್ಟಿಂಗ್ ವಿ ಡಿಡ್ ಆಲ್ ಸೈಂಟಿಸ್ಟ್ ಸರ್. ಎಕ್ಸ್ಪ್ರೆಷನ್ ಅನ್ನ ಕಲೆ ಅಲ್ಲ ಹಾಕೋದು. ಎಕ್ಸ್ಪ್ರೆಷನ್ ಲೈಕ್ ನಂಗೆ ಯೂಶುವಲ್ ಕೇಳಿದ್ರೆ ಎಲ್ಲರೂ ಹಿಂಗೆ ಕುತ್ಕೊಂಡು ಪೋಸ್ ಕೊಟ್ಟು ಫೋಟೋ ತೆಗಿಯೋದು ನಂಗೆ ಅದಷ್ಟು ಇಷ್ಟ ಆಗಲ್ಲ. ನಂಗೆ ನಂಗೆ ನ್ಯಾಚುರಲ್ ಆಗಿ ಲೈಕ್ ಐ ಮೀನ್ ಸೆಟ್ಟಿಂಗ್ಸ್ ಇರ್ಬೇಕು. ಸುಮ್ಮನೆ ಎಲ್ಲರೂ ಗ್ರೂಪ್ ಮಾಡಿ ಫೋಟೋ ತೆಗೀರಿ ಹೇಳಿದ್ರೆ ತೆಗಿತೀನಿ. ಬಟ್ ಅದ್ರಲ್ಲಿ ಏನಿರಲ್ಲ. ದೇರ್ ಇಸ್ ಲೈಕ್ ಎಲ್ಲರೂ ತೆಗಿತಾರಲ್ಲ ಫೋಟೋ. ನಂಗೆ ಅದ್ರಲ್ಲಿ ಏನಾದ್ರು ಒಂದು ಸ್ಪೆಷಲ್ ಆಗಿ ಒಂದು ಪೋಸ್ ಕೊಟ್ರೆ ಅವರ ಏನೋ ಲೈಟಿಂಗ್ ಚೆನ್ನಾಗಿದ್ರೆ ಇನ್ನೇನು ಇಂಪ್ರೂವ್ ಮಾಡ್ಬೋದು. ಹಂಗೆ ಹಂಗ್ ಮಾಡಕ್ಕೆ ಇಷ್ಟ. ಸೊ ಸ್ಟಾರ್ಟಿಂಗ್ ಹಾಗೆ ಕಾಲೇಜಲ್ಲೆಲ್ಲ ಫ್ರೆಂಡ್ಸ್ ಇದ್ದು ಕ್ಯಾಂಡಿಡ್ ಮೂಮೆಂಟ್ಸ್ ಎಲ್ಲ ತೆಗಿತಾ ಇದ್ದೆ. ಅಂಡ್ ಕನ್ನಡಕ್ಕೆ ಹೋಗಿದ್ದೆ ಒಂದು ಸ್ವಲ್ಪ ಸಮಯ. ಆವಾಗ ಕ್ಯಾಮರಾ ಇದ್ದಿತ್ತು ನನ್ನ ಹತ್ರ. ಆವಾಗ ಇದು ಸೋನಿ ಪಾಯಿಂಟ್ ಅಂಡ್ ಶೋ ಅಂತ ಇತ್ತು. ಸೊ ಅದ್ರಲ್ಲಿ ಒಂದಿಷ್ಟು ಝೂಮ್ ಇತ್ತು. ಸೊ ಆವಾಗ ಕನ್ನಡಕ್ಕೆ ಹೋದಾಗ ಅಲ್ಲೊಂಚೂರು ಸ್ಟಾರ್ಟ್ ಮಾಡಿದೆ ಫೋಟೋಗ್ರಫಿಗೆ. ಅದೊಂಚೂರು ಆವಾಗ ಲ್ಯಾಂಡ್ಸ್ಕೇಪ್ ಫೋಟೋಗ್ರಫಿ ಲ್ಯಾಂಡ್ಸ್ಕೇಪ್ ಮಾಡ್ತಿರ್ಲಿಲ್ಲ. ಅಂದ್ರೆ ಗೊತ್ತಿತ್ತು ಸುಮ್ನೆ ಹೆಂಗ್ ತೆಗಿತಿದ್ದೆ. ಬಟ್ ಆವಾಗ ಒಂದ್ ಚಂದ ಮಾಡಿ ಸನ್ಸೆಟ್ ಮತ್ತೆ ಏನ್ ಪೋಸ್ ಕೊಡೋದು. ಒಂದೆರಡು ಫ್ರೆಂಡ್ಸ್ ಇದ್ರು, ಅವ್ರನ್ನ ಕಳ್ಸಿ ನಿಮ್ ಫೋಟೋ ತೆಗಿತಾನೆ. ಇದು ಒಂದು ಕುತೂಹಲ ನಂಗೆ. ಈ ಫೋಟೋಗ್ರಾಫರ್ಸ್ ಎಲ್ಲರೂ ಕೂಡ ನೇಚರ್ ಲವರ್ಸ್ ಅಂತ ಹೇಳ್ತಾರೆ, ಹೌದಾ? ನೇಚರ್ ಇರೋದು ನೀವು ನೇಚರ್ ಇದು ಹೆಂಗ್ ಫೋಟೋ ತೆಗೀರ ಅದು ನೇಚರಿಗೆ ಬೇಜಾರಾಗಲ್ಲ. ನಿಮ್ಗೂ ತುಂಬಾ ಅವಿನಾಭಾವ ಸಂಬಂಧ ಅಂತ. ಅಲ್ಲ ನಾವು ವಿ ಕ್ಯಾನ್ ಕೀಪ್ ಟೆಸ್ಟಿಂಗ್ ಅಂತ ಅದೇನು ಹೇಳಲ್ಲ. ನೇಚರ್ ನಂಗೆ ಎಷ್ಟು ಫೋಟೋ ತೆಗಿತೀಯಾ ಹೇಳಿ ತೆಗಿತಾ ಇರ್ಬೋದಲ್ಲ. ಸೊ ಹಾಗೆ ನೇಚರ್ ಸ್ಟಾರ್ಟ್ ವಿತ್ ನೇಚರ್ ಅಂಡ್ ದೆನ್ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಲೈಟ್ ಎಕ್ಸ್ಪೋಜರ್ ಏನು, ಎಪರ್ಚರ್ ಏನು ಅದೆಲ್ಲ. ನಿಮ್ ವೈಫ್ ಅಂತೂ ತುಂಬಾ ಎಂಜಾಯ್ ಮಾಡಿರ್ತಾರೆ ನಿಮ್ ಕಂಪನಿ. ಯಾಕಂತಂದ್ರೆ ಎಲ್ಲಾ ವೈಫ್ಗಳಿಗೂ ಆಸೆ ಇರುತ್ತೆ, ನನ್ನ ಗಂಡ ನನ್ಗೆ ಹಿಂಗ್ ತೆಗಿಬೇಕು ಫೋಟೋ, ಹಂಗ್ ತೆಗಿಬೇಕು. ಅಲ್ಲಿ ಅವರು ಹೇಳ್ತಾ ಕೇಳುವಾಗ ಎಲ್ಲ ಗಂಡಂದ್ರು ಫ್ರಸ್ಟ್ರೇಟ್ ಆಗ್ಬಿಟ್ಟು ಏನ್ ಫೋಟೋ ಅಂತ್ಯಾ ಅಂತ ಹೇಳೋದೇ ಇಲ್ಲ ನಿಮ್ ಚಾನ್ಸ್ ಅಲ್ಲಿ. ಇಲ್ಲ, ಅದೊಂದು ದೊಡ್ಡ ಕಥೆನೆ. ಓಕೆ. ಸೊ ಮುಂಚೆ ಅಷ್ಟೇ ಇತ್ತು ಫೋಟೋಗ್ರಫಿ. ಎಲ್ಲ ನೇಚರ್ ಇದ್ರೆ ಫ್ರೆಂಡ್ಸ್ ಏನೇನೋ ಫ್ರೆಂಡ್ಸ್ ಒಟ್ಟಿಗೆ ಹೋದಾಗ ಅವ್ರ ಬೈಕಲ್ಲಿ ಹೋಗ್ತಿರುವಾಗ ಬೈಕ್ ಹಿಂದೆ ಕುತ್ಕೊಂಡು ಏನೋ ಫ್ರೆಂಡ್ಸ್ ಒಟ್ಟಿಗೆ ಅಂತ ಫೋಟೋ ಅಡ್ವೆಂಚರ್ ಎಲ್ಲ ಮಾಡ್ಬಿಟ್ಟಿದೀರಿ. ಮತ್ತೆ ಎಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಟ್ರಿಪ್ ಹೋದಾಗ ಬೈಕಲ್ಲೆಲ್ಲ ಫೋಟೋ ತೆಗೆದು ಫ್ರೆಂಡ್ಸ್ ಫೋಟೋ ತೆಗೆದು ಹಂಗೆ ಮಾಡ್ತಾ ಇದ್ವಿ. ಬಟ್ ಇಟ್ ವಾಸ್ ಆಲ್ ದಟ್. ಹಂಗೆ ಫ್ಲವರ್ ಗಿವರ್ ಏನ್ ಫೋಟೋ ತೆಗಿತಿರ್ಲಿಲ್ಲ ಅವಾಗ. ಮತ್ತೆ ಮದ್ವೆ ಫಿಕ್ಸ್ ಆದಾಗ
ಇವಳು ಹುಬ್ಳಿಯಲ್ಲಿದ್ಲು, ನಾನು ಉಡುಪಿಯಲ್ಲಿ. ಸೊ ಏನೋ ತೋರಿಸ್ಬೇಕಲ್ಲ ಹಿಂಗೆ ಕಲೆ ಎಲ್ಲ. ಆವಾಗಲೇ ಫ್ಲವರ್ ಶೋ, ಲಾಲ್ಬಾಗ್ ಫ್ಲವರ್ ಶೋ ಎಲ್ಲ ಆಗ್ತಿತ್ತಲ್ಲ, ಆವಾಗ ಕುತ್ಕೊಂಡು ಫ್ಲವರ್ ಫಸ್ಟ್ ಟೈಮ್ ತೋರಿಸಿ ಫ್ಲವರ್ ಬುಟ್ಟಿಗೆ ಹಾಕೊಂಡ್ಬಿಟ್ರಿ. ಫಸ್ಟ್ ಟೈಮ್ ಆವಾಗಿಂದ ಸ್ವಲ್ಪ ಹ್ಮ್ ಝೂಮ್ ಫೋಟೋಗ್ರಫಿ ಮತ್ತೆ ರೈಟ್ ಆಲ್ಮೋಸ್ಟ್ ಸ್ಟಾರ್ಟ್ ರೈಟ್ ಮಾಡಿದ್ವಿ. ರೈಟ್ ಸೊ ಅಂಡ್ ದೆನ್ ಮತ್ತೆ ಸ್ವಲ್ಪ ಹಂಗೆ ಎಕ್ಸ್ಪೆರಿಮೆಂಟಲ್ ಫೋಟೋಗ್ರಫಿ ಮಾಡಿ ಮತ್ತೆ ಮದುವೆ ಆದ್ಮೇಲೆ ಇವಳೆ ಫಸ್ಟ್ DSLR ಕೊಡ್ಸಿದ್ ನಂಗೆ. ವಾವ್ ಸೊ ಓಕೆ ಹಾ ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ವಿ, ಹಾ ಕ್ಯಾಮೆರಾ ಕೊಡ್ಸಿದ್ಲು, ಹ್ಮ್ ಕ್ಯಾನನ್ ಹ್ಮ್ ಕ್ರಾಪ್ ಫ್ರೇಮ್. ಸೊ ಹ್ಮ್ ಅದಲ್ಲಿ ಫೋಟೋ ತೆಗಿ. ಅವಾಗ DSLR ಹಿಡಿದ್ರೆ ಈ DSLR ತೆಗ್ದ ಫೋಟೋನೇ ಅದೇ ಮಜಾನೇ ಬೇರೆ. ಓಕೆ ಏನ್ ಸರ್ ಅದ್ರ ಸೊ ಮಜಾ? ಎಲ್ಲ ಗೊತ್ತಲ್ಲ, ಅದ್ರಲ್ಲಿ ಫೋಟೋ ತೆಗೆದ್ರೆ ಯು ಹ್ಮ್ ಫೀಲ್ ಓ ಯು ಆರ್ ಅ ಫೋಟೋಗ್ರಾಫರ್. ನಾವ್ ಮುಂಚೆ ವಾವ್ ಪಾಯಿಂಟ್ ಅಂಡ್ ಶೂಟ್ ಇತ್ತು, ಹಾ ಗೊತ್ತಾಗ್ತದೆ. ಯು ಹ್ಮ್ ಡೋಂಟ್ ಫೀಲ್ ದಟ್ ಹ್ಮ್ ಹ್ಯಾಪಿನೆಸ್ ಆಫ್ ಲೈಕ್ ದಟ್ ಕ್ಲಕ್ ಆ ಕ್ರೇಜ್ ಸೌಂಡ್. ಬರೋದೇ ಹಾ, ಕಡಿಮೆ. ಆ ಫೋಟೋ ತೆಗೆದ ಕೂಡಲೇ ಯು ಫೀಲ್ ಯು ಆರ್ ಅ ಹ್ಮ್ ಪ್ರೊಫೆಷನಲ್, ಹ್ಮ್ ಅಲ್ಲ ನಾಟ್ ಇವನ್ ಪ್ರೊಫೆಷನಲ್, ಯು ಆರ್ ಅ ಫೋಟೋಗ್ರಾಫರ್. ರೈಟ್ ಸೊ ಹಾಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಹ್ಮ್ DSLR. ಹ್ಮ್ ಸೊ ಲೈಕ್ 2011 ಅನ್ಸುತ್ತೆ. ರೈಟ್. ಸೊ ನೀವು ಆ DSLR ಕ್ಯಾಮೆರಾ ಹಿಡಿದಿದ್ದಕ್ಕೂ ಈಗ ಈ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ ಲೈಕ್ ಅಡ್ವಾನ್ಸ್ಡ್ ಆಗಿರುವಂತಹ ಕ್ಯಾಮ್ರಾಗಳು ನಮ್ಗೆ ಸಿಗ್ತಾ ಹೋಗುತ್ತೆ ಈಗ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅನ್ಸುತ್ತಾ ನಿಮ್ಗೆ, ಅಥವಾ DSLR ಬೇಕಾ ಅಂತ ಅನ್ಸುತ್ತಾ? ಇಲ್ಲ, DSLR ಆವಾಗದಕ್ಕೆ ಇತ್ತು DSLR. ಈಗ ತುಂಬಾ ಟೆಕ್ನಾಲಜಿ ಚೇಂಜ್ ಆಗಿದೆ. ಹ್ಮ್ ಬಟ್ DSLR is ಅದೇನೆ still good. ಬಟ್ ಈಗ ಮಿರರ್ಲೆಸ್ ಹೇಳ್ಕೊಂಡಿದ್ದಾರೆ. ಸೊ ರೈಟ್ ಮಿರರ್ಲೆಸ್ ಇಸ್ ಆಲ್ಸೋ ರಿಯಲಿ ಗುಡ್. ಸೊ ನಂತರ ಈಗ ಇರೋದು ಮಿರರ್ಲೆಸ್, ಓಕೆ. ಮುಂಚೆ DSLR. ಸೊ ಒಂದು ಒಳ್ಳೆ ಫೋಟೋಗ್ರಫಿ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಏನ್ ಇಂಪಾರ್ಟೆಂಟ್ ಅಂತೀರಾ ಸರ್? ಕ್ಯಾಮರಾ ಅಂತ ಅಲ್ಲ, ಇಟ್ಸ್ ಆಲ್ ಅಬೌಟ್ ಹೌ ಯು ಪಿಕ್ಚರ್ ದಿ ಫ್ರೇಮ್ ವಾವ್ ಅಂಡ್ ನಿಮ್ ಮನ್ಸಲ್ಲಿ ಆ ಕ್ಯಾಮರಾ, ಆ ಫೋಟೋ ಹೇಗ್ ಬರ್ಬೇಕು ಹೇಳಿ ಒಂದು ಐಡಿಯಾ ಇತ್ತಲ್ಲ, ದಟ್ ಐಡಿಯಾ ಇಸ್ ಇಂಪಾರ್ಟೆಂಟ್. ಯದ್ ಭಾವಂ ತದ್ಭವತಿ ಅನ್ನೋ ರೀತಿನಲ್ಲಿ. ಸಮ್ ಸೇಯಿಂಗ್. ಎಸ್ ಒಬ್ಬ ಫೋಟೋಗ್ರಾಫರ್ ಇರ್ತಾನೆ, ಒಬ್ಬ ಹಾ ಇಂಟರ್ವ್ಯೂ ಹೋಗಿ ಹಾ ಕೇಳ್ತಾನೆ, ಹಾ ನಿಮ್ಮ ಹತ್ರ ಇಷ್ಟೆಲ್ಲ ಕ್ಯಾಮರಾ ಇದೆ, ಹ್ಮ್ ನಿಮ್ದು ಫೇವ್ರೇಟ್ ಕ್ಯಾಮರಾ ಯಾವ್ದು ಹೇಳಿ. ನನ್ನ ಯಾವ್ದು ಫೇವ್ರೇಟ್ ಕ್ಯಾಮರಾ ಅಲ್ಲ, ನಾನು ಒಳ್ಳೆ ಕ್ಯಾಮರಾದಲ್ಲೂ ಕೆಟ್ಟ ಫೋಟೋ ತೆಗಿಯಕ್ಕಾಗತ್ತೆ, ಹ್ಮ್ ಕೆಟ್ಟ ಕ್ಯಾಮರಾದಲ್ಲೂ ಒಳ್ಳೆ ಒಳ್ಳೆ ಫೋಟೋ ಫೋಟೋ ತೆಗಿಬಹುದು. ತೆಗಿಯಕ್ಕಾಗತ್ತೆ. ವಾವ್ ಸೊ ಇಟ್ಸ್ ಆಲ್ ಅಬೌಟ್ ನಿಮ್ಗೆ ಏನ್ ತೆಗಿಬೇಕು, ನಿಮ್ ತಲೆಯಲ್ಲಿ ಏನಿದೆ, ಹ್ಮ್ ಸೊ ಅದ್ರ ಮೇಲೆ ಇದಿರುತ್ತೆ. ಸೊ ಪೋಟ್ರೆ ಆಗತ್ತೆ. ಇಟ್ಸ್ ಅಬೌಟ್ ವಾಟ್ ಯು ಹ್ಯಾವ್. ಹ್ಮ್ You can take any good picture with ರೈಟ್ so no one can complain with anyone saying ಹ್ಮ್ ನನ್ನ ಕ್ಯಾಮರಾ ಚೆನ್ನಾಗಿಲ್ಲ, ಫೋಟೋ ಚೆನ್ನಾಗಿ ಬರೋದಿಲ್ಲ. ಇಟ್ಸ್ ಲೈಕ್ ಮನ್ಸಿದ್ರೆ ಯಾವುದೇ ಕ್ಯಾಮರಲ್ಲೂ ಫೋಟೋ ತೆಗಿಯೋದು. ಸಖತ್ತಾಗಿ ಹೇಳ್ಬಿಟ್ರಿ ಸರ್ ನೀವು, ಮನ್ಸಿದ್ದಲ್ಲಿ ಮಾರ್ಗ ಅಂತಂತ ಹೇಳಿ. ರೈಟ್. ಸೊ ಈ ಫೋಟೋಗ್ರಫಿ ಜರ್ನಿ ಅಂತನೂ ಆಗಿನಿಂದನೇ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಈ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಆ, ಯಾವ ತರ ಒಳ್ಳೆ ಫೋಟೋ ನೀವು ತೆಗ್ದಿರೋದು ಅಥವಾ ಮೆಮೊರಿ ಏನು ಫೋಟೋಗ್ರಫಿ ಫೀಲ್ಡ್ ಅಲ್ಲಿ ಅಂತ ನೀವು ಶೇರ್ ಮಾಡ್ಕೋಬೋದಾ ಅಂತ? ಕಪಲ್ಸ್ ನಾವು ಎಲ್ಲ ಹೊರಗೋದಾಗ ಇವಳದ ಫೋಟೋ ಅವ್ರ ಮಗಳು ಬಂದಾಗ ಮಗಳು ಫೋಟೋ ಅವ್ರ ತೆಗಿಯೋದು ಮೇಲೆ ನಮ್ಗೆ. ಟ್ರೈ ಮಾಡ್ತಾ ಇದ್ರಿ? ಅವ್ರದ್ದೇ ಯಾವ ಒಂದು ಫೋಟೋ ಒಳ್ಳೆ ಕ್ಲಿಕ್ ಆಗತ್ತೆ. ಹ್ಮ್ ಸೊ ಅದೊಂದೇ ಮೆಮೊರಿ ಆಗಿರುತ್ತೆ. ಹ್ಮ್ ಅಂಡ್ ದೆನ್ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ಇದ್ರು, ಹ್ಮ್ ಅವ್ರೊಟ್ಟಿಗೆ ಹೊರಗೆ ಹೋದಾಗ ತೆಗಿತಿದ್ದೆ ಫೋಟೋಸ್. ಹ್ಮ್ ನಂದು ಇಬ್ರು ಫ್ರೆಂಡ್ಸ್ ಇದ್ದಾರೆ, ಹ್ಮ್ ಒಬ್ರು ಜರ್ಸಿಯಲ್ಲಿ ಇದ್ದಾನೆ, ಒಬ್ಬ ಕನ್ನಡಲ್ಲಿ ಇದ್ದಾನೆ. ಹ್ಮ್ ದೇ ಆರ್ ವೆರಿ ಸೂಪರ್ ಆಸಮ್ ಸೊ ನಿಮ್ಮ ಫೋಟೋಗ್ರಾಫರ್ಸ್. ವೈಫೇ ನಿಮಗೆ ಇನ್ಸ್ಪಿರೇಷನ್ ಫೋಟೋ ತೆಗಿಯೋದಕ್ಕೆ ಅಂತೀರಾ? ಒಂದ್ ಲೆಕ್ಕಲ್ಲಿ ಹಂಗೆ ಹೇಳಿ. ಸೊ ಅವಳ ಮೇಲೆ ಲೆಕ್ಕ, ಅವಳು ಕೊಡ್ಸಿದ್ದೆ DSLR, ಪ್ಲಸ್ ಅವಳ ಮೇಲೆ ಪ್ರಯೋಗ ಮಾಡ್ತಾ ಇದ್ದೆ. ಹ್ಮ್. ಅವಳಿಗೂ ಖುಷಿ ಫೋಟೋ ಬರ್ತದೆ ಹೇಳಿ, ನಂಗೂ ಖುಷಿ ಫೋಟೋ ಟ್ರೈ ಮಾಡ್ತಿದ್ದೇನೆ ಹೇಳಿ. ಸರ್ ಒಂದು ಕಾನ್ಸೆಪ್ಟ್ ಇದೆ, ಫೋಟೋಗ್ರಾಫರ್ಗೆ ತುಂಬಾ ಪೇಷನ್ಸ್ ಜಾಸ್ತಿ ಅಂತ, ಹೌದಾ? ಪೇಷನ್ಸ್ ಬೇಕು. ಹೌದಾ? ಪೇಷನ್ಸ್ ಬೇಕು, ಹ. ಬಟ್ ಅದೇ ಸಬ್ಜೆಕ್ಟಿವ್ ಪೇಷನ್ಸ್ ಬೇಕು ಅಷ್ಟೇ. ಯಾಕಂದ್ರೆ ನಾವು ಒಂದು ಫೋಟೋನ 5-6 ಸಲ ತೆಗಿತೀವಿ. ಅವರು ಇಫ್ ದ ಸಬ್ಜೆಕ್ಟ್ recognizes that, it's good. ನನ್ನ ವೈಫ್ ಶಿ ಇಸ್ ಸೂಪರ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ದಟ್. ಸೊ ಅವಳು ಪೋಸ್ ಕೊಡ್ಬೇಕಲ್ಲ, ಎಷ್ಟು ಹೊತ್ತು ಬೇಕಾದ್ರೆ ಪೋಸ್ ಅದಕ್ಕೆ ಕೊಡ್ತಾಳೆ. ಸರ್ ನಿಮ್ ಹೆಂಡತಿ ಆಗಿರೋದವರು. ಸೊ ಸೊ ದಟ್ ಹೆಲ್ಪ್ಸ್ ಅಷ್ಟೇ. ರೈಟ್ ರೈಟ್ ರೈಟ್. ಸೊ ಈಗ ಫೋಟೋಗ್ರಫಿ ಅಂತ ಬಂದಾಗ ಈ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ಗೆ ಕ್ಲೈಂಟ್ಸ್ ರಿಕ್ವೈರ್ಮೆಂಟು ಅಂಡ್ ಕ್ಲೈಂಟ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು ಅನ್ನೋದೆಲ್ಲ ಉದ್ದೇಶ ಇರುತ್ತೆ. ಸೊ ಪ್ಯಾಷನ್ಗೆ ಬೇರೆ, ಪ್ರೊಫೆಷನ್ನೇ ಬೇರೆ. ಏನೇ ಆಗ್ಲಿ ಸಮಾವ್, ಈಗ ಒಬ್ರು ನಿಮ್ಗೆ ಆರ್ಡರ್ನ ಕೊಟ್ಟಿರ್ತಾರೆ ಅಥವಾ ಕಸ್ಟಮರ್ ಕ್ಲೈಂಟ್ ನಿಮ್ಗೆ ಅಪ್ರೋಚ್ ಮಾಡ್ತಾರೆ, ಸಡನ್ ಆಗಿ ಏನಾದ್ರು ಈಗ ಕ್ಯಾನ್ಸಲ್ ಆಗ್ಬಿಡತ್ತೆ, ಅವಾಗ ಈ ಯಾವ ರೀತಿ ಪ್ರಿಪೇರ್ ಆಗಿರ್ಬೋದು ಅಂತ ಫೋಟೋಗ್ರಾಫರ್ಸ್? ಸೊ ನಂಗೆ ಅದು ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ನಾನು ನನ್ನ ಮಗಳ ಫೋಟೋಗ್ರಫಿ ಜರ್ಸಿಯಲ್ಲಿ ಇರುವಾಗ ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರ್ ಹತ್ರ ಹೋಗಿ ಮಾಡಿಸಿದ್ದೆ. ಸೊ ದೇ ಆರ್ ವೆರಿ ಥರೋ ಇನ್ ಸ್ಕೆಡ್ಯೂಲಿಂಗ್
ಹ್ಮ್ ಈವನ್ ಕಾಂಟ್ರಾಕ್ಟ್ ಎಲ್ಲ ಬರ್ಸ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿ ಪ್ರೊಫೆಷನಲ್ ಫೋಟೋಗ್ರಾಫ್ಸ್ ಯಾರಾದ್ರೂ ಹ್ಮ್ ಶೋ ಫೀ ನೋ ಶೋ ಫೀ ಎಲ್ಲ ಹಾಕಿರ್ತಾರೆ. ಸೊ ಇಟ್ಸ್ ವೆರಿ ಇಟ್ಸ್ ಇಟ್ಸ್ ಕೈಂಡ್ ಆಫ್ ಒಮ್ಮೆ ಯು ಆರ್ ಸೆಟ್ ಇನ್ ಸ್ಟೋನ್, ದೆನ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರೀಸ್ಕೆಡ್ಯೂಲ್ ಇಟ್ ಅನ್ಲೆಸ್ ವಾವ್! ಅದರ್ವೈಸ್. ಯು ಬ್ರಾಟ್ ಅ ವೆರಿ ಗುಡ್ ಪಾಯಿಂಟ್. ಸೊ ನಮ್ಮ ಭಾರತದಲ್ಲಿರೋ ಫೋಟೋಗ್ರಾಫರ್‌ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಸೆಸ್‌ಗೂನು ಇಲ್ಲಿಗೂ ಏನ್ ವ್ಯತ್ಯಯ ಇದೆ ಅಂತ ಹೇಳ್ತೀರಾ? ಇಲ್ಲಿ ತುಂಬಾ ಪ್ರೊಫೆಷನಲ್ಸ್. ಓಹ್! ಸೊ ಓಕೆ. ಈವನ್ you ಬಿಫೋರ್ ಯು ಒನ್ ಗೋ ದೇರ್ ದೇ ವಿಲ್ ಸೆಂಡ್ ಯು ಪೇಪರ್ ವರ್ಕ್ ಅಂಡ್ ಇವನ್ ಯು ವಿಲ್ ಪೇ ಆಲ್ಸೋ. ನಾವು ನಮ್ಮ ಫೋಟೋಗ್ರಫಿ ಮಾಡೋ ಮುಂಚೆನೆ ಹ್ಮ್ ಇಟ್ ವಾಸ್ ಲೈಕ್ ಅ ಸೆಷನ್. ಸೊ ವಿ ಹ್ಮ್ ವೆಂಟ್ ಟು ಸಮನ್ಸ್ ಹೌಸ್, ಹಿ ಹ್ಯಾಡ್ ಹ್ಮ್ ಅ ಹ್ಮ್ ಸ್ಟುಡಿಯೋ ಅಂಡ್ ಆಲ್ ಸೆಟಪ್. ಹ್ಮ್. ಬಟ್ ಇಟ್ ಆಲ್ಸೋ ಪ್ರೀ ಸೇಸ್ ನಾ ಶೂಟ್ಸ್ ತರ ಪ್ರೀ ಏನಾದ್ರು ಶೂಟ್ಸ್. ಇರುತ್ತಾ? ಓಹ್! ಓಕೆ. ಇಲ್ಲ ಹ್ಮ್ ಪ್ರೀ ಶೂಟ್ಸ್ ಅಲ್ಲ. ಹ್ಮ್ ಕೈಂಡ್ ಆಫ್ ದೇ ಆಲ್ರೆಡಿ ದೇ ವಿಲ್ ನೋ ದಿ ರಿಕ್ವೈರ್ಮೆಂಟ್. ಹಿಂಗೆ ಎಷ್ಟು ಹ್ಮ್ ಫೋಟೋಸ್ ಬೇಕು, ಹ್ಮ್ ಯಾರು ಇರ್ತಾರೆ, ಹ್ಮ್ ಏನೇನ್ ಟೈಪ್ ಇದ್ ಫೋಟೋಸ್ ಬೇಕು ಅದೆಲ್ಲ ಹ್ಮ್ ಕೇಳ್ತಾರೆ. ಸೊ ಹ್ಮ್ ಲೈಕ್ ಸಮನ್ ಹೂ ಇಸ್ ರಿಯಲಿ ಪ್ರಿಪೇರ್ಡ್ ಫಾರ್ ದಿಸ್, ಹ್ಮ್ ದೇ ವಿಲ್ ಡೂ ಇಟ್. ಸೊ ಹ್ಮ್. ನನ್ ಕೆಲವು ಫ್ರೆಂಡ್ಸ್ ಇದ್ದಾರೆ, ಅವ್ರು ಹೋಗ್ತಾರೆ ಇವೆಂಟಿಗೆ. ಸೊ ನೀವು ಮುಂಚೆನೆ ಪೇ ಮಾಡ್ಬೇಕು. Ha, it depends on photographer, but the photographer which we went, they had this payment already ಹ್ಮ್ processed, saying that we are coming. ಕೆಲವ್ರು ಹ್ಮ್ ಇರ್ತಾರೆ ಸ್ವಲ್ಪ ಬುಕಿಂಗ್ ಅಮೌಂಟ್ ತಗೊಳ್ತಾರೆ. ಅಡ್ವಾನ್ಸ್ ಕೆಲವರು ಹಾ ಪೇಮೆಂಟ್ ಹಾ ಅನ್ನ ಕೇಳ್ತಾರೆ. ಹ್ಮ್ ಅಟ್ ದ ಅಂಡ್ ದೆನ್ ಫೋಟೋ ತೆಗಿತಾರೆ. ಅವರು ಹೇಳ್ತಾರೆ ನಿಮ್ದು ಇಷ್ಟು ಈ ಡ್ರೆಸ್ ಒಟ್ಟಿಗೆ ಇಷ್ಟು ಫೋಟೋ ತೆಗಿತೇವೆ ಹ್ಮ್ ಹಂಗೆ ಹ್ಮ್ ಹೇಳಿ. ಹ್ಮ್ ಅದಾದ್ಮೇಲೆ ದೆನ್ ದೇ ವಿಲ್ ಸೆಂಡ್ ದ ಪ್ರೊಸೆಸ್ಡ್ ಫೋಟೋಸ್ ಹ್ಮ್ ಅಂಡ್ ದೆನ್ ವಿ ಕ್ಯಾನ್ ಸೆಲೆಕ್ಟ್ ವಿಚ್ ರೈಟ್. ಫೋಟೋಸ್ ಯು ವಾಂಟ್. ನಾವು ಎಷ್ಟು ಫೋಟೋ ಬೇಕಲ್ಲಿ ನಮ್ದು ಎಷ್ಟು ಪ್ಯಾಕೇಜ್ ಇರುತ್ತೆ ಹ್ಮ್ ಅದೆಲ್ಲ ಹೇಳಿ ಸೊ ಆಮೇಲೆ ನಿಮ್ಮ ಒಂದು ಬೇಡಿಕೆ ಮೇಲೆ ಇಷ್ಟು ಫೋಟೋಸ್ ಬೇಕು ಹ್ಮ್ ಅನ್ನೋದ್ರ ಮೇಲೆ ರೇಟ್ ಫಿಕ್ಸ್ ಆಗುತ್ತೋ ಅಥವಾ ಲೈಕ್ ಇಟ್ಸ್ ಲೈಕ್ ಮಾಸ್ ಪ್ರೈಸ್ ಆ ತರ? ಅವ್ರದ್ದು ಪ್ಯಾಕೇಜ್ ಇರುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಎವ್ರಿ ಫೋಟೋ. ಹ್ಮ್ ಸೊ ಹ್ಮ್ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಹಿಯರ್ ದೇ ಹ್ಯಾವ್ ದೇರ್ ಓನ್ ಅಸೋಸಿಯೇಷನ್ ಆಲ್ಸೋ. ಓ ಓಕೆ. ಹಾ So everyone is join their association, and anything they, if someone doesn't pay them or something, their association is going to be also involved in the legal proceedings. So there are, like, if you are really professional, ಹ್ಮ್ you are all covered with all these things. So ರೈಟ್ that contract which you write is ರೈಟ್. through that association only. ಓಕೆ. So and then you can tailor your packages in that frame. Nange like 24 packages, 24 photos package ಬೇಕು ಹೇಳಿದ್ರೆ 24 ಅವರೊಂದು 100 ಫೋಟೋಸ್ ತೋರಿಸ್ತಾರೆ. ಹ್ಮ್ ಅದನ್ನು 24 ವಿ ಹ್ಯಾವ್ ಟು ಸೆಲೆಕ್ಟ್ ಅಂಡ್ ದೆನ್ ರೈಟ್. ಅದನ್ನೆಲ್ಲ ಚಂದ ಮಾಡಿ ಪೋಸ್ಟ್ ಪ್ರೊಸೆಸ್ ಮಾಡಿ ವಾವ್. ಇಟ್ ಲೈಕ್ ರಿಯಲಿ ಒಳ್ಳೆ ಹೈ ಕ್ವಾಲಿಟಿ ಕೊಡ್ತಾರೆ. ಬಟ್ ರೈಟ್. ಅಂಥದ್ದೆಲ್ಲ ನಮಗೆಲ್ಲ ಮಾಡಕ್ ಕಷ್ಟ. ಸೊ ಇಂಡಿಯಾದಲ್ಲಾದ್ರೆ 1 ಅವರಿಗೆ ಇಷ್ಟಿರ್ತೀನಿ ಸರ್, ನಾನು ಟೈಮ್ ಶೆಡ್ಯೂಲ್ ಹೇಳಿ ಫೋಟೋಗ್ರಾಫರ್ಸು ಹಾ ಇಷ್ಟೊತ್ತಿಂದ ಇಷ್ಟೋ ತನಕ ತಾನೆ. ಸೊ ದಟ್ಸ್ ಹೌ. ಹ್ಮ್ ಅದ್ರ ಮೇಲೆ ಒಂದ್ ಕ್ಷಣನೂ ಇಲ್ಲ. ರೈಟ್. ಇಲ್ಲಿ ಯಾವ ರೀತಿ ಲೈಕ್ ದೇ ವರ್ಕ್ ಆನ್ ಸೊ ಅ ಟೈಮ್ ಬೇಸಿಸ್ ಇಲ್ಲಿ ಅಥವಾ ಇಲ್ಲಿ ಡಿಪೆಂಡ್ಸ್. ಈಗ ಹ್ಮ್ ನಮ್ ಸುಮಾರು ಜನ ಫ್ರೆಂಡ್ಸ್ ಹ್ಮ್ ಮಾಡ್ತಾರೆ. ಹ್ಮ್ ದೇ ಗೋ ಟು, ಈಗ ಮನೆ ಮಕ್ಕಳಾದ್ರು ಹ್ಮ್ ಅವ್ರ ಏನೇ ಇವೆಂಟ್ ಅದು ಹೋಗ್ತಾರೆ. ಹ್ಮ್ they usually don't have that, like, that set time. ಹ್ಮ್ But they have like ಈ ಒಂದ್ ದಿವಸಕ್ಕಿಷ್ಟು, ಹ್ಮ್ and if they have to travel some distance, they ಟ್ರಾವೆಲ್ will have ಕನ್ವೀನಿಯನ್ಸ್ ನೆಲ್ಲರೂ ಕೂಡ convenience ಎಲ್ಲ ತಗೋತಾರೆ. ತಗೊಳ್ತಾರೆ. ವಾವ್ It's ದಟ್ಸ್ very actually it's very lucrative. ಹ್ಮ್ ಬಟ್ ಈಗದ್ದು ಹೊಸ್ತು ಇದ್ರಲ್ಲಿ ಏನಂದ್ರೆ ಯು ನೀಡ್ ಅ ಡ್ರೋನ್ ಶಾಟ್. ಕೆಲವರು ರೈಟ್. ಮನೆ ಮಕ್ಕಳಾದ್ರೆ ಡ್ರೋನ್ ಶಾಟ್, ಡ್ರೋನ್ ಮನೆ ಒಳಗೆ ಬಂದು ಎಲ್ಲ ರೂಮಿಗೆ ಹೋಗಿ ಹ್ಮ್ ಅಂಡ್ ದೆನ್ ಪೂಜೆ ಆಗ್ತಾ ಇದ್ರೆ ಹ್ಮ್ ಹ್ಮ್ ಗಿಂಬಲ್ ಹಿಡ್ಕೊಂಡು. ಹ್ಮ್ ಸೊ ಅಂಥದ್ದು you have lot of investment you have to do. ಕರೆಕ್ಟ್. So that investment is needed. So ನನ್ನ ಹ್ಮ್ ಫ್ರೆಂಡ್ ಎಸ್ ಲೈಕ್ ಅವ್ನು ಫೋಟೋ ತೆಗಿಯಕ್ಕೆ ಹೋದ್ರೆ ಒಂದು 5 ಕ್ಯಾಮ್ರಾ ಇರುತ್ತೆ. ಒಂದಲ್ಲಿ ಶಾರ್ಟ್ ಫ್ರೇಮ್, ಒಂದು ದೊಡ್ಡ ಲೆನ್ಸ್, ಓ ಗಾಡ್. ಒಂದು ಗಿಂಬಲ್, 4-5 ಲೈಟ್ಸ್. ಹ್ಮ್ ಹ್ಮ್ So if you have that patience, ಹ್ಮ್ and if you have that and also he has one assistant now. ಹ್ಮ್ So but it's really lucrative. And ಸರ್ ಒಂದು ಬೇಸಿಕ್ ಕ್ವೆಶನ್, ಫೋಟೋಗ್ರಫಿ ಅಂತ ಮಾಡ್ಬೇಕಾದ್ರೆ ನಿಜವಾಗ್ಲೂ ಕೋರ್ಸ್ನ ಓದಿರ್ಬೇಕಾ, ಟ್ರೈನಿಂಗ್ ತಗೊಂಡಿರ್ಬೇಕಾ, ಅಥವಾ ಲೈಕ್ ಎನಿಬಡಿ ಕ್ಯಾನ್ ಬಿಕಮ್ ಅ ಫೋಟೋಗ್ರಾಫರ್? anybody can become a photographer. ಓಕೆ. So it's just that you need ಸೊ a steady ಟ್ರೈನಿಂಗ್ hand. ತಗೊಂಡವರೆಲ್ಲ ಹತ್ತು ಬಿಡ್ತಾರಲ್ಲ ಸರ್, ಆಮೇಲೆ ನೀವು ಇಲ್ಲ, ಕೇಳ್ಬಿಟ್ರೆ? you don't need a training to take photography. You ಹ್ಮ್ need a training to maybe make it better. ಓಕೆ, ದೇರ್ ಇಸ್ ದ So ಪಾಯಿಂಟ್. ಎಸ್. you can fine tune. ಹ್ಮ್ Even like self study, no, there is nothing called training, but ಹ್ಮ್ there are tips and tricks to how edit the photo. ಹ್ಮ್ ಈಗ ಇವನ್ AI ನು ಬಂದಿದೆ ಹ್ಮ್ Adobe ಅಲ್ಲಿ. ಎಸ್ ಸರ್. AI ಹಾಕಿ ನಾನು ಈ ಫೋಟೋ ಇದನ್ನ ಮಿಕ್ಸ್ ಮಾಡಿ ಹೇಳಿದ್ರೆ ಅದು ಬರುತ್ತೆ. ಸೊ ಫೋಟೋಗ್ರಫಿಗೋಸ್ಕರ you don't need a training, but to make a photo better, there are tips and tricks which you can take. ಸೂಪರ್ ಸರ್, ಪಾಯಿಂಟಿಗೆ ಬಂದ್ಬಿಟ್ರಿ ಸರ್ ನೀವು. ಟಿಪ್ಸ್ ಅಂಡ್ ಟ್ರಿಕ್ಸ್ ಅಂತ ಹೇಳಿ. ಹಾ. ಸೊ ನಿಮ್ಮ ಪ್ರಕಾರ ಏನ್ ಟಿಪ್ಸ್ ಟ್ರಿಕ್ಸ್ ಫಾಲೋ ಮಾಡಿದ್ರೆ ಒಳ್ಳೆ ಫೋಟೋಗ್ರಫಿ ಬರುತ್ತೆ ಅಂತ? One is how you frame your subject, right? ಓಕೆ. ಈಗ ಒಬ್ರು ಮುಂದೆ ನಿಂತಿದ್ದಾರೆ ಫೋಟೋ ತೆಗಿಯಕ್ಕೆ. ಹ್ಮ್ ಹ್ಮ್ ನೀವು ಲೈಕ್ ಜನರಲಿ ಲೈಕ್ ಸ್ಟಾರ್ಟ್ ಮಾಡಿದಾಗ ಇವಳು ಫೋಟೋ ತೆಗಿತಿದಾಗ ಇವಳನ್ನ
ಹ್ಮ್. ಮಧ್ಯ ಫ್ರೇಮ್ ಅಲ್ಲಿ ಇಟ್ಟು ಬರೀ ಹ್ಮ್. ಫೋಟೋ ತೆಗಿತಿದ್ದೆ, ಬರೀ ಹ್ಮ್. ಇವ್ಳ ಮುಖ ಮಾತ್ರ ಬರುವ ಹಾಗೆ. ಸೊ ಹ್ಮ್. ಇವ್ಳ ಮುಖ ಎಲ್ಲ ಕರೆಕ್ಟ್ ಆಗಿ ಬರುತ್ತೆ, ಹ್ಮ್. ಬಟ್ ದೇರ್ ಇಸ್ ನೋ ಸೋಲ್ ಇನ್ ದಟ್ ಫೋಟೋ. ಹ್ಮ್. ಹ್ಮ್. ಸೊ ಯು ವಿಲ್ ಗೆಟ್ ಅ ಸೋಲ್ ಇನ್ ದ ಫೋಟೋ ವೆನ್ ಯು ಇನ್ಕ್ಲೂಡ್ ದಿ ಸರೌಂಡಿಂಗ್ಸ್ ಹ್ಮ್. ವಿತ್ ದಿ ಫೋಟೋ. ಈಗ ನಾನು ಅವಳಂತ ಇಲ್ಲಿ ಫೋಟೋ ತೆಗಿಬೇಕು ಹೇಳಿದ್ರೆ ಐ ವಿಲ್ ಸಿ ವಾಟ್ ಇಸ್ ಅರೌಂಡ್ ಮೀ. ಹ್ಮ್. ಸೊ ಬ್ಯಾಕ್ ಗ್ರೌಂಡ್ ಮ್ಯಾಟರ್ ಆಗುತ್ತೆ ಬ್ಯಾಕ್ ಅಂತೀರಾ? ಗ್ರೌಂಡ್ ಮ್ಯಾಟರ್ ಹ್ಮ್. ಆಗುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ್ದೋ ಕಲರ್ ಚೆನ್ನಾಗಿದ್ರೆ, ಸೊ ಆ. if there is some color in the background ಹ್ಮ್. which will match the whole thing, that when you select that whole frame, ಸೊ ಕಾಂಟ್ರಾಸ್ಟ್ ಕಲರ್ ನ ಮ್ಯಾಚ್ ಮಾಡಿದ್ರೆ ಇಟ್ ವಿಲ್ contrast color, ವರ್ಕೌಟ್ ಅಂತೀರಾ? and then also background blur ಬೇಕಾ, or ಹ್ಮ್. background ಸ್ವಲ್ಪ ಈಗ ಹ್ಮ್. ಕಮ್ಮಿ ಅಪರ್ಚರ್ ಇಟ್ಟರೆ ಫುಲ್ ಬ್ಲರ್ ಆಗಿಬಿಡುತ್ತೆ. ಹ್ಮ್. ಹ್ಮ್. ಇಟ್ ಗಿವ್ಸ್ ಅ ಡಿಫರೆಂಟ್ ಎಫೆಕ್ಟ್ ಹ್ಮ್. when you want your subject to be the main focus, ಹ್ಮ್. but if you keep your aperture ಹೆಚ್ಚು ಮಾಡ್ತಾ ಹ್ಮ್. aperture ಕಮ್ಮಿ ಮಾಡ್ತಾ ಹೋದ್ರೆ ಹ್ಮ್. the background kind of comes closer, or ಹ್ಮ್. else you can show the background. So it ರೈಟ್. all depends upon ಹ್ಮ್. how your subject is, ಓಕೆ. and along with the environment. So ರೈಟ್. ಸೊ ಈಗ ಕ್ಯಾಮ್ರಾ ಅಥವಾ ಸರ್ ಈಗ ಮೊಬೈಲ್ ಫೋನ್ ಬಂದ್ಬಿಟ್ಟು ಕ್ಯಾಮ್ರಾನೆಲ್ಲ ಸೈಡ್ಗೆ ಇಟ್ಬಿಟ್ಟಿದೆ ನನ್ನ ಒಂದು ಅನಿಸಿಕೆ. ಒಂದ್ ಲೆಕ್ಕದಲ್ಲಿ ಹೌದು, ಯಾಕಂದ್ರೆ ಈಗ ಮೆಗಾ ಪಿಕ್ಸೆಲ್ಸ್ ಅಲ್ಲಿ ನೋಡ್ತಾ ಇದ್ರೆ ಹ್ಮ್. ಕ್ಯಾಮರಾದ್ದು ಹ್ಮ್. ಇಟ್ಸ್ ಆಲ್ ಕಂಪ್ಯಾರೇಬಲ್ ಟು ಕ್ಯಾಮರಾಸ್. ಟೆಕ್ನಾಲಜಿನ ಇಂಪ್ರೂವ್ ಆಗುತ್ತೆ. ಹ್ಮ್. ಈಗ ಯಾವುದೇ ಫೋಟೋ ತೆಗಿತಿದ್ರು ಆ ಕ್ಯಾಮ್ರಾನೇ ಪೋಸ್ಟ್ ಪ್ರೊಸೆಸ್ ಮಾಡಿ ಕಳಿಸುತ್ತೆ. ಹ್ಮ್. ನಿಮ್ಮ ಕ್ಯಾಮ್ರಾದಲ್ಲಿ ಎಡಿಟ್ ಮಾಡೋಕ್ಕಾಗತ್ತೆ. ಆ್ಯಂಡ್ ದೆನ್ ಮೋಸ್ಟ್ ಆಫ್ ದಿ ಪೀಪಲ್ ವ್ಯೂ ದಿ ಫೋಟೋ ಇನ್ ಫೋನ್ಸ್. That's what we are also doing, sir. So in the phone everything looks good, ಹ್ಮ್. right? ಹ್ಮ್. Even if your photo is shaken, in the phone ಅಲ್ಲಿ ಗೊತ್ತಾಗಲ್ಲ ನಿಮಗೆ, ಓಕೆ. unless you print it in a large frame. ಹ್ಮ್. You will not realize Mm. that there is a shake because your form factor is small. Right. But nowadays a lot of phones have noise stabilizations ಅದೆಲ್ಲ ಮಾಡುತ್ತೆ. ಸೊ you don't, ಫಾರ್ಮೆಟ್ ಯಾವ ರೀತಿ ಮ್ಯಾಟರ್ ಆಗುತ್ತೆ ಸರ್? ಕೆಲವರು ರಾಲ್ ತೆಗಿತಾರೆ, ರಾಲ್ Yes. ತೆಗೆದು ಅದೆಲ್ಲ ಪೋಸ್ಟ್ ಪ್ರೊಸೆಸ್ ಮಾಡ್ತಾರೆ. ನಾನು ಟ್ರೈ ಮಾಡಿಲ್ಲ, ಐ ಡೋಂಟ್ ಹ್ಯಾವ್ ದಟ್ ಪೇಷನ್ಸ್. ನಂಗೆ ಫೋಟೋ ತೆಗಿಯಕ್ಕೆ ಇಷ್ಟ, ಪೋಸ್ಟ್ ಪ್ರೊಸೆಸ್ ಮಾಡಕ್ಕೆ ನಂಗೆ ಅಷ್ಟು ಇಷ್ಟ ಇಲ್ಲ. ಅಂದ್ರೆ ನಾನು ಬೇಸಿಕ್ ಕಲರ್ ಫಾರ್ಮ್ಯಾಟ್ ಮಾಡ್ತೀನಿ, ಬಟ್ ರಾ ತೆಗೆದು ಅದನ್ನ ಇದು ಮಾಡ್ತಾರೆ. ನಾನ್ ಮಾಡಕ್ ಹೋಗಿಲ್ಲ. ಬಟ್ ಸರ್ ಆಕ್ಚುಲಿ ರಾ ಬೇಕಾ? ರಾ ಇಸ್ ಫಾರ್ ಪ್ಯೂರಿಸ್ಟ್. ಅಂದ್ರೆ ಕೆಲವು ಪ್ಯೂರ್ ಕರೆಕ್ಟ್ ಆಗಿ if whatever color they see, JPEG ಬಂದಾಗ it may not be the same color. Okay. So some people want Color grading. color grading or something. If they want it accurate, raw ತೆಗಿತಾರೆ. Raw is good for professional photography. Raw is good, or else habitual if you want to just. So I mean all these things is for your own practice ಮಾಡ್ತಾ you can even experiment, right? So you'll know what's your capability. ಸರ್ ಒಂದು ಮಿತ್ತೋ ಏನೋ ಗೊತ್ತಿಲ್ಲ ನನಗೆ, ಬಟ್ ಐ ವಾಂಟ್ ಟು ಹ್ಯಾವ್ ಅ ಕ್ಲಾರಿಟಿ ಫ್ರಮ್ ಯುವರ್ ಎಂಡ್. ಕ್ಯಾಮ್ರಾದಲ್ಲಿ ಈ ರಾನ ಮಾಡ್ತಾ ಇದ್ದಾಗ ಸ್ಟೋರೇಜ್ ಕೆಪಾಸಿಟಿ ಡಿಕ್ರೀಸ್ ಆಗುತ್ತಾ ಇನ್ಕ್ರೀಸ್ ಆಗುತ್ತಾ? ಯಾಕಂದ್ರೆ ಮೊಬೈಲ್ ಅಲ್ಲಿ ರೆಡ್ಯೂಸಸ್. ಇಲ್ಲ, ಕ್ಯಾಮರಾದಲ್ಲಿ ರಾ ಹ್ಯಾಸ್ ಹೈಯರ್, ಇಟ್ ಕ್ಯಾಪ್ಚರ್ಸ್ ಆಲ್ ದಿ ಇನ್ಫಾರ್ಮೇಶನ್ ಅಬೌಟ್ ದಿ ಎವ್ರಿಥಿಂಗ್ ಅಬೌಟ್ ಇಟ್. ಸೊ ರಾ ಫೋಟೋಸ್ ಆರ್ ಟೇಕ್ಸ್ ಸೈಜ್. ನನ್ನ ಕ್ಯಾಮರಾ ಫೋನಲ್ಲಿ ನಾನು ಹೆಚ್ಚು ಡೆಲ್ ಮಾಡಿಲ್ಲ. ಸೊ ಹೌ ಅಬೌಟ್ ಇನ್ ಕ್ಯಾಮರಾಸ್ ಅಂತ ಕೇಳ್ತಾರೆ. ಕ್ಯಾಮರಾಸ್ ಎಲ್ಲ ಆಗುತ್ತೆ. ರಾ ನೀಡ್ಸ್ ಮೋರ್ ದಿಸ್ ಥಿಂಗ್, ಅಂಡ್ ದ ಮೋರ್ ಇನ್ಫಾರ್ಮೇಶನ್ ಸಮಥಿಂಗ್ ಕ್ಯಾಪ್ಚರ್ಸ್, ರೈಟ್, the more you can work with it in post processing. ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಸ್ಟೋರೇಜ್. So but it will have more information in every ಡೀಟೇಲಿಂಗ್ details ಚೆನ್ನಾಗಿರುತ್ತೆ. So ಅದಕ್ಕೋಸ್ಕರ ಸೈಜ್ ಹೆಚ್ಚಾಗುತ್ತೆ. Because when you do a JPEG, it all condenses into something, and then you don't have a then you have to either change colors or something to make it better. But when you take a raw, you have more freedom to edit it and then make ಈಸಿ it ಆಗುತ್ತೆ ಅಂತ. ಈ ರೆಸಲ್ಯೂಷನ್ ಎಷ್ಟು ಮ್ಯಾಟರ್ ಆಗುತ್ತೆ ಸರ್? Resolution matters a lot. ಯಾಕೆ ಸರ್? So when you print something or something, less resolution means the photos will not be that sharp. Oh, okay. So in the higher resolution, everything looks nice, like more details irutte. But most of the DSLRs 24 megapixels amale, you don't really, it doesn't really matter for a normal users, right? For me or for everyone who just wants to print a photo, it doesn't really matter. Namda camera 24 megapixels is there, 48 megapixels, but it's like for professionals, very pro, who are going to go and print it out in a very high quality paper, antavarigeಲ್ಲ ಮ್ಯಾಟರ್ ಆಗುತ್ತೆ. ಬಟ್ habitual hobby ಅವರಿಗೆ 24 megapixel camera is good.
ಓನ್ಲಿ ಥಿಂಗ್ camera wise ಅಲ್ಲಿ there's a cropped frame and a full frame camera. ಓಕೆ. ಸೊ So ಏನ್ ಡಿಫ್ರೆನ್ಸ್ ಕೊಡ್ಬೋದು ಸರ್ ಅದು ಕ್ರಾಪ್ ಅಂಡ್ ಫುಲ್ ಫ್ರೇಮ್ಡ್ ಕ್ಯಾಮ್ರಾಸ್ ಅಂದ್ರೆ? ಕ್ರಾಪ್ ಫ್ರೇಮ್ ಕ್ಯಾಮೆರಾಸ್ ಅಲ್ಲಿ ಅಂದ್ರೆ ಅದು ಇಟ್ಸ್ ಅ ಲೆನ್ಸ್ ಝೂಮ್ ಏನಾದ್ರು? ಫಾರ್ಮ್, ಇಟ್ಸ್ ಲೈಕ್ 1 ಪಾಯಿಂಟ್ ಸಮ್ ಝೂಮ್ ಇರುತ್ತೆ. ಹಾ. ಸೊ ದ ಸೇಮ್ like 24 mm lens will look like a 36 or focused 1.5 zoomed in. Lenses are cheaper as well, and even cameras are cheaper. For starting, you can start with crop frame, and then Okay. once you become more, when you need to capture a lot of information, like a landscape photography ಮಾಡಕ್ ಹೋದ್ರೆ, then you can take a full frame camera. So ವಾವ್. ಫುಲ್ ಫ್ರೇಮ್ ಕ್ಯಾಮೆರಾ ಅಲ್ಲಿ ಏನಂದ್ರೆ ನಿಮ್ಗೆ ಹೆಚ್ಚು ಝೂಮ್ ಬರಲ್ಲ. ನಿಮ್ಗೆ 2470 ಅಂತಂದ್ರೆ ಜಸ್ಟ್ ಲ್ಯಾಂಡ್ಸ್ಕೇಪ್ ಅಷ್ಟಾಗುತ್ತೆ. ಬಟ್ ಯು ನೀಡ್ ಕೆಲವು ನೋಡ್ತಿರ್ತಾರೆ ಇಷ್ಟು ಉದ್ದ Correct, ಲೆನ್ಸ್ correct. 200 mm Yes. ಅಂತರಲ್ಲಿ ಮಾಡ್ತಾರೆ. ದೋಸ್ ಆರ್ ದ ಥಿಂಗ್ಸ್ ವಿಚ್ ಪೀಪಲ್ ಟೇಕ್. ರೈಟ್. ಸೊ ಈಗ ಟ್ರೆಡಿಷನಲ್ ಆದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ ಜಮಾನದಿಂದ ಹಿಡಿದು ಕಲರ್ ಫೋಟೋ ತನಕನೂ ಕೂಡ ಜನರು ಅದರ ಮೆಮೊರಿ ಅಂತ ಹೇಳಿ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೋತಾ ಇದ್ರು. ಬಟ್ ಈಗ AI ಜಗತ್ತು ಸರ್, ಡಿಜಿಟಲೈಸ್ಡ್. ಸೊ ಜನರು ಈ ಫೋಟೋಗೆ ಮುಗಿ ಬೀಳೋದು ಕಡಿಮೆ ಆಗಿದೆ ಅಂತ ನನಗನ್ಸುತ್ತೆ. ನಿಮ್ಗೆ ಅನ್ಸುತ್ತೆ? ಜನರು ಈಗ ಫೋಟೋ ಮೆಮೊರಿ ತಗೊಳ್ತಾ ಇಲ್ಲ. ಜನರು ಈಗ ಫೋಟೋ ಐ ಮೀನ್ ರೈಟ್ ನೌ ಇಟ್ಸ್ ಜಸ್ಟ್ ಫಾರ್ ಅ ಮೂಮೆಂಟ್ ಫಾರ್ ಮೊಮೆಂಟ್ ಫಾರ್ ಅ ಅಂತ ಹೇಳಿ. ಮೊಮೆಂಟ್ ಥಿಂಗ್. ನಾವೆಲ್ಲ ನಮ್ ಫೋಟೋಸ್ ಇತ್ತಂದ್ರೆ ಈವನ್ ಹಳೆ ಫೋಟೋ ಬರುತ್ತಲ್ಲ, Correct. ನಮ್ದು ಫೋಟೋ ಫ್ರೇಮ್ ಹಾಕಿ ಸ್ಕೂಲ್ ನೋಡ್ತಾ ಡೇಸ್ ಇಂದ ಇರ್ತೀವಿ. ಹಿಡಿದು ರೈಟ್. ಸೊ ದ nostalgia moments are less, but I'm not saying photography nostalgia ಇರಲ್ಲ, ಮುಂದೆನೂ ಇರುತ್ತೆ. It's just that right now it's more about ಒಂದ್ ಫೋಟೋ ತೆಗೆದ್ರೆ ಹೌ ಕ್ಯಾನ್ ಯು ಲೈಕ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಂದ ತೆಗಿತಾರೆ ಫೋಟೋ. ಇಟ್ಸ್ ಲೈಕ್ ಸನ್ಸೆಟ್ ಬರ್ತಂದ್ರೆ ಸನ್ಸೆಟ್ ಅನ್ನ ಕೈಂಡ್ ಆಫ್ ಕಲರ್ ಯು ಚೇಂಜ್ ದಿ ಕಲರ್ ಅಂಡ್ ಟೇಕ್. ಸೊ ಇನ್ಸ್ಟಾಗ್ರಾಮ್ ಟಿಕ್ಟಾಕ್ ಕಲರ್ ಹಾಕಿ ರೀಲ್ಸ್ ತುಂಬಾ ಅಷ್ಟೇ. ಈಗಂತೂ ಲೈಕ್ ನ್ಯೂ ಟ್ರೆಂಡ್ ಅಂದ್ರೆ ಒಂದು ಫೋಟೋಗ್ರಫಿ ಅದು ವಿಡಿಯೋಗ್ರಫಿ ಆಗಿ ಕನ್ವರ್ಟ್ ಆಗತ್ತೆ. ಲೈಕ್ ಒಂದಿಬ್ರು ಕಪಲ್ ಫೋಟೋ ಡ್ಯಾನ್ಸ್ ಮಾಡ್ತಿರೋ ರೀತಿನಲ್ಲಿ ಕನ್ವರ್ಟ್ ಮಾಡ್ತಾರೆ. ಸೊ ಹೌ ಇಸ್ ಇಟ್ ಸರ್? ಇಟ್ಸ್ AI ಅಪ್ಲಿಕೇಶನ್ ಅಥವಾ what do you say? It's AI. You give a photo to it and then you ask it to do something. It's just fun. There's nothing Correct. creative about it. But Right. the current generation is clicks. If it clicks, it pays. Right. Even if you put there, people will see. People will say, "Hey, it's AI." But you clicked it. That Right. click matters for them. All these videos which you see or photos which you see, nowadays it's just content creators purposefully make it controversial or make it clickable because people want to say that it's wrong, but it doesn't really matter. Which is best ಅಂತ ಕೇಳಿದ್ರೆ ನಿಮ್ಮ ಒಪಿನಿಯನ್ ಏನು? ಯಾವ್ದಕ್ಕೆ? The traditional way of capturing the photo and now in advancement with the AI application ಅಂದ್ರೆ ಯಾವ್ದು ಬೆಸ್ಟ್ ಅಂತೀರಿ? AI is like, I mean, traditional way is the best. AI is just AI you will never remember. ನೀವು ಯಾವುದೇ ವಿಡಿಯೋ ನೋಡಿ ಯಾವುದೇ ನೋಡಿ AI ದಲ್ಲಿ you don't really remember anything. For that moment you will see, you will enjoy, but then after that it's not there. But any traditional photo which you take, it sticks in your mind. ಈಗಲೂ ನೀವು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡು ಫೋಟೋಶಾಪ್ ಮಾಡುತ್ತೀರೋ ಅಥವಾ ಲೈಟ್ ರೂಮ್ ಅಲ್ಲಿ ನೀವು ಫೋಟೋಸ್ನ ತೆಗಿತೀರೋ, ಕ್ಲೀನ್ ಮಾಡಿ ಅದು ಫೋಟೋಸ್ನ ಬರುತ್ತೋ ಅಥವಾ ಯಾವ ರೀತಿ ಈಗಲೂ ಆ ತರ ಈಗಲೂ ಅದೇ. ಈಗ ಏನಂದ್ರೆ ಈಗ ಡಿಜಿಟಲ್ ಕ್ಯಾಮೆರಾ ಒಂದ್ ಫೋಟೋ ತೆಗೆದು 100 ಫೋಟೋ 50 ಫೋಟೋ ಬರುತ್ತೆ. ಒಂದ್ ತೆಗೆಯೋಕೆ ಮತ್ತೆ ಕುತ್ಕೊಂಡು ಅದನ್ನ ಸೆಲೆಕ್ಟ್ ಮಾಡ್ಬೇಕು ಯಾವ ಫೋಟೋ ಚೆನ್ನಾಗಿದೆ. ಸೊ ಆವಾಗ ಮೈ ವೈಫ್ ಕಮ್ಸ್ ಇನ್ ಟು ಪಿಕ್ಚರ್. ಶಿ ವಿಲ್ ಸೇ ದಟ್ ಇದ್ರಲ್ಲಿ ಇದು ಸರಿ ಇದೆ, ಇದು ಸರಿ ಇಲ್ಲ ಹೇಳಿ ಕೆಲವು ಅವಳು ಹೆಲ್ಪ್ ಮಾಡ್ತಾಳೆ. ಅಂಡ್ ದೆನ್ ಒನ್ಸ್ ವಿ ಗೆಟ್ ಅ ಪಿಕ್ಚರ್ ದೆನ್ we'll see. Usually if I have to share the photo to someone or something, light touch up ಮಾಡ್ತೀನಿ. ಕೆಲವೊಮ್ಮೆ ನಾಯ್ಸ್ ಇರುತ್ತೆ or ಕೆಲವೊಮ್ಮೆ ರೆಡ್ಯೂಸ್ ಮಾಡ್ತೀರಿ. and then sometimes over expose ಆಗಿರುತ್ತೆ, ಕೆಲವೊಮ್ಮೆ under expose ಆಗಿ. ಯಾಕಂದ್ರೆ sometimes when you go to some event, immediately you have to take a photo and you don't have time to immediately change. exposure ಕಮ್ಮಿ ಮಾಡೋದು ಆವಾಗ ಏನಾರ ಮಾಡ್ತೀನಿ. and also post processing is also kind of a art which I'm still. Yes sir, that's I'm coming to a point. Editing ಅಂತ ಬಂದಾಗ you'll be a good editor also. ಅದೇ ಎಡಿಟಿಂಗ್ ಪಾರ್ಟ್ ಅಲ್ಲಿ ನಂಗೆ like I know only certain amount of things which I can do, but Right. people have, it's like a real other world, Right. where people can edit stuff like anything. Even this is like not even right now, like ನಾವು 2010 meet ಆದಾಗ ನಾನು ನಮ್ಮಿಬ್ರಿಗೆ ನಾವು
ಯಾರು ನನ್ನ ಫ್ರೆಂಡ್ ಒಬ್ಬ ಫೋಟೋ ತೆಗ್ದ, ನಮ್ಗೆ ಹ್ಮ್. ತುಂಬಾ ಇಷ್ಟ ಆಗಿತ್ತು. ಓಕೆ. ಅದ್ರ ಹಿಂದ್ಗಡೆಯಲ್ಲಿ ಏನೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರೋ ಇದ್ರು, ಏನೋ ಚೆನ್ನಾಗಿರ್ಲಿಲ್ಲ. ಹ್ಮ್. ಸೊ ಆವಾಗ್ಲೇ ಫೋಟೋಶಾಪ್ ಇತ್ತು. ಹ್ಮ್. ಅವ್ರು ಆವಾಗ ಏನ್ ಇಮಿಡಿಯೇಟ್ ಆಗಿ ಮಾಡಿದ್ರು, ನಂಗೆ ಇನ್ನೂ ನಂಗೆ ಅದ್ ಮಾಡಕ್ ಬರಲ್ಲ. ಸೊ ದೇರ್ ಆರ್ ಸಮ್ ಓ. ಪೀಪಲ್ ಹೂ ಐ ಮೀನ್ ಯು ಕ್ಯಾನ್ ಯೂಸ್ ಅಡೋಬ್ ಫೋಟೋಶಾಪ್ ಫಾರ್ ಹ್ಮ್. ಎನ್ ನಂಬರ್ ಆಫ್ ಥಿಂಗ್ಸ್. ರೈಟ್, ರೈಟ್. ಸೊ ಈ ಫೋಟೋಸ್‌ನ ತೆಗಿಬೇಕಾದ್ರೆ ಅಡ್ಜಸ್ಟ್‌ಮೆಂಟ್ಸ್ ಅಂತ ಈ ಫಿಲ್ಟರ್ಸ್ ಈಗಂತೂ ಲೈಕ್ ಟು ಮೆನಿ ಥಿಂಗ್ಸ್ ಕಮಿಂಗ್ ಅಪ್. ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಹಾ. ಫೋಟೋಗ್ರಾಫ್ ತೆಗಿಬೋದು, ವಿಡಿಯೋನ ತೆಗಿಬೋದು, ಹ್ಮ್. ಕ್ಯಾಮ್ರಾದಲ್ಲೇ ಬೇಕಾಗಿಲ್ಲ, ಮೊಬೈಲಲ್ಲೇ ಶೂಟ್ ಹ್ಮ್. ಮಾಡಬಹುದು ಅಂತ. ಸೊ ಇದೆಲ್ಲ ಶೂಟ್ ಮಾಡ್ಬೇಕಾದ್ರೆ ಏನೇನೆಲ್ಲ ಅಡ್ಜಸ್ಟ್‌ಮೆಂಟ್ಸ್ ಮಾಡ್ಕೋಬೇಕಾಗತ್ತೆ? ಲೈಕ್ ಬ್ರೈಟ್‌ನೆಸ್ ಮ್ಯಾಟರ್ ಆಗತ್ತಾ? ಕಾಂಟ್ರಾಸ್ಟ್ ಮ್ಯಾಟರ್ ಆಗತ್ತಾ? ಲೈಟಿಂಗ್ ಮ್ಯಾಟರ್ ವಾಟ್ ಆಲ್ ದ ಥಿಂಗ್ಸ್ ವಿ ನೀಡ್ ಟು ಫೋಕಸ್ ಸರ್? ನನ್ನ ಪ್ರಕಾರ, ಸೊ ಇಫ್ ಯು ಕ್ಯಾನ್ ಡೂ ಒನ್ ಥಿಂಗ್, ಹ್ಮ್. ಮೇಕ್ ಶೂರ್ ಯು ಹ್ಯಾವ್ ದಿ ಪ್ರಾಪರ್ ಲೈಟಿಂಗ್ ಅಂಡ್ ಅಪರ್ಚರ್. ಹ್ಮ್. ನೀವು ಅದು ಇಟ್ಕೊಂಡ್ರೆ ಈವನ್ ಹ್ಮ್. ಪೋಸ್ಟ್ ಪ್ರೊಸೆಸಿಂಗ್ ಅಲ್ಲೂ ಅಪ್ಡೇಟ್ ಮಾಡಕ್ಕಾಗತ್ತೆ. ಓಹ್! ಓಕೆ. ಹಾ. ಇಫ್ ಯು ಡೋಂಟ್ ಹ್ಯಾವ್ ದಿ ಪ್ರಾಪರ್ ಡೀಟೇಲ್ಸ್ ಲೈಕ್ ಅಪರ್ಚರ್ ಹೈಟ್, ನೀವು ಹ್ಮ್. ಅಪರ್ಚರ್ ಕಮ್ಮಿ ಇಟ್ರ, ನೀವು ಬ್ಯಾಕ್ ಗ್ರೌಂಡ್ ಅನ್ನು ತೆಗೆದು ಬಿಟ್ರ, ಹ್ಮ್. ಎಕ್ಸಾಂಪಲ್ ನಾನು ಕಮ್ಮಿ ಅಪರ್ಚರ್ ಇಟ್ಟು ಏನೋ ತೆಗ್ದೆ ಹ್ಮ್. ಫೋಟೋ, ಹ್ಮ್. ಅಂಡ್ ನೌ ಹ್ಮ್. ಐ ಕ್ಯಾನ್ ನಾಟ್ ಗೋ ಬ್ಯಾಕ್ ಇನ್ ಟೈಮ್ ಅಂಡ್ ಹ್ಮ್. ಸೇ ದಟ್ ನನ್ನ ಫೋಟೋ ಅಲ್ಲಿ ಹಿಂದ್ಗಡೆ ಏನೋ ಮರ ಇತ್ತು, ನಂಗೆ ಆ ಮರದ ಡೀಟೇಲ್ಸ್ ಬೇಕಿತ್ತು, ಹೇಳಕ್ ಆಗೋದಿಲ್ಲ. ಓಕೆ. ಹಾ. ಎಷ್ಟೇ ಸಿನಿಮ್ಯಾಟಿಕ್ ಏನೇ ಇದ್ರು ಯು ಕ್ಯಾನ್ ನಾಟ್. ಸೊ ಹ್ಮ್. ಫಸ್ಟ್ ಯು ಹ್ಯಾವ್ ಟು ಮೇಕ್ ಶೂರ್ ನಿಮ್ಗೆ ಏನೇನ್ ಬೇಕು ಅದಿದ್ರೆ, ಹ್ಮ್. ಹ್ಮ್. in post processing you can make it go away, ವಾವ್! but whatever is not there you cannot get it back. ದಟ್ಸ್ So ಟ್ರೂ. just that you have to make sure that when you're taking something you need to know ಹ್ಮ್. what you want in the photo and ಹ್ಮ್. then post ಸರ್ processing ಈಗ ಏನೇ ಒಂದು ಕ್ಯಾಮ್ರಾ ತಗೊಳ್ಳಿ ಅಥವಾ ಮೊಬೈಲ್ ಫೋನೇ ತಗೊಳ್ಳಿ, ಹ್ಮ್ ಒಂದು ಒಳ್ಳೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡ್ಬೇಕಾದ್ರೆ ಸೆಟ್ಟಿಂಗ್ಸ್ ತುಂಬಾ ಮುಖ್ಯ ಗುರು ಅಂತ ಹ್ಮ್ ಎಲ್ಲರೂ ಹೇಳೋ ಒಂದು ವಾಡಿಕೆ. ಸೊ ಹ್ಮ್ ನಿಮ್ ಪ್ರಕಾರ ಸೆಟ್ಟಿಂಗ್ಸ್ ಎಷ್ಟು ಮ್ಯಾಟರ್ ಆಗುತ್ತೆ? ಏನೇನ್ ಸೆಟ್ಟಿಂಗ್ಸ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ? ಸೆಟ್ಟಿಂಗ್ಸ್ ಅದೇ ಅಪರ್ಚರ್ ಹ್ಮ್. ಹ್ಮ್. ಮತ್ತೆ ಲೈಟಿಂಗ್, ನಿಮ್ಗೆ ಲೈಟ್ ಇರಬೇಕು ಅಷ್ಟೇ. ಹ್ಮ್. ನಿಮ್ಗೆ ಹ್ಮ್. ಲೈಟ್ ಕಮ್ಮಿ ಇದ್ರೆ ಅಂದ್ರೆ ಹ್ಮ್. ಗ್ರೈನಿ ಬರುತ್ತೆ. ಹ್ಮ್. ಹ್ಮ್. ಇದು ಫೋಟೋಗ್ರಾಫಿಗೆ ಮಾತಾಡ್ತಿರೋದು. ಹ್ಮ್. ಹ್ಮ್. ಲೈಟಿಂಗ್ ಬೇಕು, ನಿಮ್ಮ ಕ್ಯಾಮ್ರಾನು ಅಷ್ಟೇ ಸ್ಪೀಡ್, ಲೆನ್ಸ್ ಅಷ್ಟೇ ಸ್ಪೀಡ್ ಬೇಕು. ಹ್ಮ್. ಸೊ ಹ್ಮ್. ದೇರ್ ಆರ್ ಸಮ್ ಪ್ರೈಮ್ ಹ್ಮ್. ಲೆನ್ಸಸ್ ಯೂಸ್ ಮಾಡಿದ್ರೆ ಅದು ಫಾಸ್ಟ್ ಕ್ಲಿಕ್ ಆಗುತ್ತೆ. ಕೆಲವೊಮ್ಮೆ ಲೋ ಲೈಟ್ ಅಷ್ಟು ಚೆನ್ನಾಗಿಲ್ಲದಿರೋ ಕ್ಯಾಮರಾಸ್ ವಿಲ್ ಟೇಕ್ ಟೈಮ್. ಹ್ಮ್. ಇಫ್ ಯು ಡೋಂಟ್ ಹ್ಯಾವ್ ಲೈಟಿಂಗ್ ದೇ ವಿಲ್ ಬಿ ಶೇಕ್ ಆರ್ ಪೀಪಲ್ ವಿಲ್ ಮೂವ್, ದೇ ವಿಲ್ ಹ್ಮ್. ಬಿ ಬ್ಲರ್ ಓಕೆ. ಅಲ್ವಾ. ಹ್ಮ್. ಸೊ ಯು ನೀಡ್ ಅ ಕ್ಯಾಮರಾ ಲೆನ್ಸ್ ವಿಚ್ ಇಸ್ ಫಾಸ್ಟ್ ಹ್ಮ್. ಅಂಡ್ ಹ್ಮ್. you need lighting. So ಹ್ಮ್. that is important. And you can have external flash which will even light ಆಗುತ್ತೆ. ಸೊ ಅದು ಬೇಕಾಗತ್ತೆ. ಸೊ ಈ ಫ್ಲಾಶ್ ಅಂತ ನೀವು ತಂದ್ರಿ ಕಾನ್ಸೆಪ್ಟು. ಈಗ ನನಗನ್ಸೋದು ಲೈಕ್ ಜನರಲ್ ಇಟ್ ಮೇ ಬಿ ಫನಿ ಕ್ವೆಶ್ಚನ್. ಈ ಫ್ಲಾಶ್ ಅಂತ ಬಂದಾಗ ಫ್ಲಾಶ್ ಮಾಡ್ತಾ ಇದ್ದಷ್ಟು ಕೂಡ ವಿಲ್ ಇಟ್ ಹ್ಯಾವ್ ಅ ಗ್ರೇಟರ್ ಇಂಪ್ಯಾಕ್ಟ್ ಆನ್ ಐಸ್? ಅಥವಾ ಕ್ಯಾಮ್ರಾಮನ್ನಿಗೂ ಕೂಡ ಅದೇ ಕ್ಯಾಮ್ರಾನೇ ನೀವು ಫೋಕಸ್ ಮಾಡ್ತಿದ್ದಾಗ ವಿಲ್ ಇಟ್ ಎಫೆಕ್ಟ್ ಆನ್ ಯುವರ್ ಐ ಪಾರ್ಟ್ ಅಂತ ಕೇಳೋದು? ಇಟ್ಸ್ ಐ ಡೋಂಟ್ ಥಿಂಕ್ ಸೊ. ಒಂದು ಮಗಳು ಆದಾಗ ಹ್ಮ್. ಒಂದು ಫೋಟೋಗ್ರಾಫರ್ ತೆಗಿಯೋಕೆ ಹೋದಾಗ ಹ್ಮ್. ಅವಾಗ ಇದೇ ಕ್ವಶನ್ ಕೇಳಿದ್ವಿ, ಫೋಟೋ ತೆಗಿತಿದ್ರೆ ಮಗು ಕಣ್ಣಿಗೆ ಏನಾಗಲ್ಲ. ಹ್ಮ್. I think it's very momentarily, ಓಕೆ. but usually you don't flash on the face, ಹ್ಮ್. right? You bounce it off on the wall ಹ್ಮ್. ಹ್ಮ್. so that the light is coming from everywhere. ಹ್ಮ್. ಯಾಕೆಂದ್ರೆ ನೀವು ಫ್ಲಾಶ್ ಮುಖದ ಮೇಲೆ ಹಾಕಿದಾಗ ಇಟ್ ಬಿಕಮ್ಸ್ ಲೈಕ್ ಫುಲ್ಲಿ ಬ್ರೈಟ್ ಅಂಡ್ ಹಿಂದ್ಗಡೆ ಶಾಡೋಸ್ ಅಲ್ಲಿ ಬಿದ್ಬಿಡುತ್ತೆ. ಓಕೆ. ಸೊ you don't want it to look that there's a light. ಈಗ ನೀವು ಮುಂದೆ ಹೋದ ಸೊ ಕಾರ್ ವಾಟ್ ಯು ಸೇ ಹೆಡ್ಲೈಟ್, ಟರ್ನ್ ಆಫ್ ಫ್ಲಾಶ್ ವಿಲ್ ಗಿವ್ ಅ ಗುಡ್ ಪಿಕ್ಚರ್ ಅಂತ ಹೇಳ್ತೀರಾ? ಅಥವಾ ಲೈಕ್ ಫ್ಲಾಶ್ ಇದ್ರೆ ಓಕೆನಾ? ಫ್ಲಾಶ್ ಇದ್ರೆ ಚೆನ್ನಾಗಿರೋದಿಲ್ಲ ಕತ್ಲೆಯಲ್ಲಿ ಡಾರ್ಕ್ ಅಲ್ಲಿ. ಹ್ಮ್. ಇವನ್ ಆಡಿಟೋರಿಯಂ NKK ಇವೆಂಟ್ ಹಾಕುವಾಗ ಹ್ಮ್. ಹ್ಮ್. ಫ್ಲಾಶ್ ಹಾಕಿ ತೆಗೆದ ಫೋಟೋ ಡಿಫ್ರೆಂಟ್ ಇರುತ್ತೆ, ಫ್ಲಾಶ್ ಆಗದೆ ಇರೋದು ಫೋಟೋ ಚೆನ್ನಾಗಿ. ಸರ್ ಏನ್ ಡಿಫ್ರೆನ್ಸ್ ಬರ್ಬೋದು ಅಂತೀರಿ? ಫ್ಲಾಶ್ ಹಾಕಿದ್ರೆ ಈವನ್ಲಿ, ಈಗ ಏನೋ ಇವೆಂಟ್ ಆಗ್ತಾ ಇದ್ರೆ ಹಾ. ಫ್ಲಾಶ್ ಇಲ್ಲ ಅಂದ್ರೆ ಹಾ. ನಿಮ್ ಮುಖ ಸೈಡ್ ಅಲ್ಲಿ ಒಂಚೂರು ಕತ್ಲೆ ಇರುತ್ತೆ. ಹಾ. ಸೊ ಇದ್ರಲ್ಲಾದ್ರೆ ಸ್ವಲ್ಪ ನಿಮ್ ಮುಖ ಪ್ರಾಮಿನೆಂಟ್ ಆಗಿ ಕಾಣುತ್ತೆ. ಹ್ಮ್. ಇಲ್ಲ ಹ್ಮ್. ಅಂದ್ರೆ ಸಮಟೈಮ್ಸ್ you have some other lights going on. So ಹ್ಮ್. like example auditorium ಅಲ್ಲಿ ಹ್ಮ್. ಮುಂದಿನ ಲೈಟ್ ಮಾತ್ರ, ಸೊ ಮುಂದೆ ಮಾತ್ರ ಇದಿರುತ್ತೆ. ಹ್ಮ್. ಹ್ಮ್. So no one will like that photo. ಕರೆಕ್ಟ್. Like someone will like a photo better where the entire face is lit, ಹ್ಮ್. or their dress is not properly ಹ್ಮ್. brightened up, right? ಹ್ಮ್. So flash ಅಂದ್ರೆ ಅದು when you flash it over a wall or something, ಹ್ಮ್. that a flash bounces off everything and it kind of gives a natural look. ಹ್ಮ್. ಈಗ ನೀವು ಕಾರ್ ಮುಂದೆ ನಿಂತ್ರೆ ನಿಮ್ಮ ಮುಖ ಫುಲ್ ಬ್ರೈಟ್ ಆಗುತ್ತೆ, ಬಟ್ ಹಿಂದ್ಗಡೆ ಫುಲ್ ಶಾಡೋ ಬೀಳುತ್ತೆ ಅಲ್ವಾ. ಕರೆಕ್ಟ್. ಎಸ್. ಸೊ ನಿಮ್ ಮುಂದೆ ಹಿಂಗೆ ಫ್ಲಾಶ್ ಬಿದ್ರೆ ಹ್ಮ್. ಹಿಂದ್ಗಡೆ ಫುಲ್ ಡಾರ್ಕ್ ಬೀಳುತ್ತೆ, ಮುಖ ಫುಲ್ ಓವರ್ ಎಕ್ಸ್ಪೋಸ್ ಆಗಿಬಿಡುತ್ತೆ. ಎಸ್ ಸರ್. ಫ್ಲಾಶ್ ಹೊಡಿತಾ ಇರ್ಬೇಕಾದ್ರೆ ಎಷ್ಟೊಂದು ಇವೆಂಟ್ ಲೈಕ್ ನಾನು ಹಾ ಕೂಡ ಅಬ್ಸರ್ವ್ ಮಾಡ್ದಂಗೆ ಎಲ್ರು ಕೂಡ ಕಣ್ ಮುಚ್ಚೋದು ಜಾಸ್ತಿ. ಹಾ ಕಣ್ಣು ಅದೇ ಅವ್ರಿಗೆ ಗೊತ್ತಿರ್ಬೇಕು. ದ ಪ್ರಾಬ್ಲಮ್ ಇಸ್ ಇಟ್ ಹ್ಯಾಪನ್ಸ್ ಲೈಕ್ ಸಮಟೈಮ್ಸ್ ಸಮ್ಮನ್ ಸೇಸ್ 1 2 3
ಫ್ಲಾಶ್ ಹಂಗೇನೆ ಹೇಳ್ತಾರಲ್ಲ. ರೈಟ್, ರೈಟ್, ಕೆಲವರು ಜಸ್ಟ್ ಹಿಂಗ್ ತೆಗ್ದ್ಬಿಡ್ತಾರೆ, ನಮ್ಗೆ ಹ, ಗೊತ್ತಾಗಲ್ಲ ಅದು ಯಾವ ಫ್ಲಾಶ್ ಆಗುತ್ತೆ. ಅಂಡ್ ರೈಟ್, ಸಮಟೈಮ್ಸ್ ಸಮ್ ಪೀಪಲ್ ಹ್ಯಾವ್ ದಟ್ ಇನ್ ಹ್ಮ್, ದೇರ್ ಮೈಂಡ್, ದ ಫ್ಲಾಶ್ ಇಸ್ ನಾಟ್ ಗುಡ್ ಫಾರ್ ಹಂಗೇನು ಇರುತ್ತೆ. ಬಟ್ ರೈಟ್, ರೈಟ್, ಇಟ್ಸ್ ವೆರಿ ಮೊಮೆಂಟರಿಲಿ ಇಟ್ ಹ್ಯಾಪನ್ಸ್. ಸೊ ಹ್ಮ್, ಐ ಥಿಂಕ್ ದ cameraman has to kind of make sure that they are not ಗೋಯಿಂಗ್ going ಇನ್ to ಅ close ಸ್ಮೂತರ್ ವೇ ಅಂತ yeah, ಹೇಳಿ. in the close the eyes. But ರೈಟ್. ಈ ಪಿಕ್ಸೆಲ್‌ಗೂ ಮೆಗಾ ಪಿಕ್ಸೆಲ್‌ಗೂ ಏನ್ ಡಿಫರೆನ್ಸ್ ಇರ್ಬೋದು ಸರ್? megapixel ಅಂದ್ರೆ it's like lot of pixels in together. Like ಈಗ ಹ್ಮ್, um, what do you call, ಈಗ 24 megapixels ಅಂದ್ರೆ there are 24 mega million pixels on that frame. ಹ್ಮ್, So ಹ್ಮ್, every pixel is lit ಓಹ್! separately. ಹ್ಮ್, ಹ್ಮ್, ಆ ಪಿಕ್ಸೆಲ್ ಏನ್ ಕಲರ್ ಇರುತ್ತೆ, ಎವ್ರಿ ಪಿಕ್ಸೆಲ್ ಹ್ಯಾಸ್ ಇಟ್ಸ್ ಓನ್ ಕಲರ್. ಸೊ ಹ್ಮ್, ಹ್ಮ್, ಸಮಟೈಮ್ಸ್ 18 ಮೆಗಾಪಿಕ್ಸೆಲ್ ಅಂದ್ರೆ ಹ್ಮ್, ದ ಸೇಮ್ ಫೋಟೋನ 18 ಮೆಗಾಪಿಕ್ಸೆಲ್. ಸೊ ಹ್ಮ್, the pixels are bigger. ಓಕೆ. So you will have now one pixel is lit, ಹ್ಮ್, but that pixel may have different variations. But ಹ್ಮ್, because it's all one pixel, ರೈಟ್. it will take one thing. So ಹ್ಮ್, ಹ್ಮ್, the more the pixel, ಹ್ಮ್. the more detailed is your photo. ಓಹ್! ಓಕೆ. Mm. ರೈಟ್. ಸೊ ಒಬ್ಬ ಒಳ್ಳೆ ಫೋಟೋಗ್ರಾಫರು ಆಗ್ಬೇಕು ಅಂತ ಆಸೆ ಪಟ್ರೆ ಏನು ಫಾಲೋ ಮಾಡ್ಬೇಕು ಅಂತೀರಿ? Photographer ಅದೇ so this is what I have been ಎಕ್ಸ್‌ಪೀರಿಯನ್ಸ್ಡ್. ಹಾ. I have been said. I have never delved well, but there is ರೈಟ್. something called photo walks or something. ಓಕೆ. ಹಾ. You just go exploring. ಹ್ಮ್. So go to nature, do, but main thing, uh, surround yourself with people who ಹ್ಮ್. will inspire you. So ಹ್ಮ್. yeah, if you have a friend who is ಹ್ಮ್. also into photography, ಹ್ಮ್. so you talk to them, take them on the photo journey. They will give you ideas. ಹ್ಮ್. And then you can experiment on shots. Then they ಕರೆಕ್ಟ್. can they can also show the same thing in their ಹ್ಮ್. shot, and then ಹ್ಮ್. exchange ideas, ಹ್ಮ್. or follow someone who is a good photographer. Take tips from them. ವಾವ್! ಹ್ಮ್. So ನನ್ನ ಫ್ರೆಂಡ್ಸ್ಗೆ ಇಬ್ರು ತುಂಬಾ ಚೆನ್ನಾಗಿ ಫೋಟೋ ತೆಗಿತಾರೆ. So ಹ್ಮ್. ಹ್ಮ್. some of the things in landscape photography I learned from him. ಸೊ ನಿಮ್ಮ ಮದುವೆ ಅಥವಾ ನಿಮ್ಮ ಮನೆಯಲ್ಲಿ ನಡೆಯುವಂತ ಎಲ್ಲ ಶುಭ ಕಾರ್ಯಗಳ ನಿಮ್ಮ ಒಂದು ಫೋಟೋಗ್ರಫಿ ಮುಖೇನನಾ ಅಥವಾ ಲೈಕ್ ಆಲ್ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಅಂತನಾ? ಆ, ನಮ್ ನಮ್ಮ ಮನೇಲಿ ಏನೇ ಆಯ್ತು, ನಮ್ಮ ಫ್ರೆಂಡ್ಸ್, ನಮ್ದು ಇಲ್ಲಿ ಕೆಲವೊಬ್ರು ಫ್ರೆಂಡ್ಸ್ ಇದ್ದಾರೆ, ಅವನು ಫೋಟೋ ತೆಗಿತೀನಿ. ಸೊ ಅವನ ಕರ್ಸಿ ಬಿಡ್ತೀನಿ. ಹ್ಮ್. ಹ್ಮ್. ಸೊ ಲೈಕ್ ನನ್ ಲೈಕ್ ಐ ಡೋಂಟ್ ಹ್ಯಾವ್ ಅ ವೇ, ಲೈಕ್ ಸಮನ್ ಟೇಕ್ಸ್ ಅ ಫೋಟೋ ಆಫ್ ಮೀ, ಐ ಆಮ್ ಫೈನ್. ಐ ಡೋಂಟ್ ಟೆಲ್ ದೆಮ್ ದಟ್ ನಮ್ಮ ಫೋಟೋ ಹೀಗೆ ತೆಗಿ. ಸೊ ಹ್ಮ್. ವಿ ವಾಂಟ್ ಇಟ್ ಟು ಬಿ ಆಸ್ ನ್ಯಾಚುರಲ್ ಆಸ್ ಸೊ ಪಾಸಿಬಲ್. ಈಗ ಒಂದ್ ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ತೆಗೆದ್ರೆ ತುಂಬಾ ಚೆನ್ನಾಗಿ ಫೋಟೋಗ್ರಫಿ ಬರತ್ತೆ. ಹತ್ರದಲ್ಲಿದ್ದಾಗ ಲೈಕ್ ಒಂಥರ ಲೈಕ್ ಒಂಥರ ಮೆಸ್ಸಿ ತರ ಅನ್ಸುತ್ತೆ. ನಿಮ್ಮ ಅಭಿಪ್ರಾಯ ಏನು ಸರ್? ಡಿಸ್ಟೆನ್ಸ್ ಎಷ್ಟು ಮ್ಯಾಟರ್ ಆಗತ್ತೆ ಸರ್? ಫೋಟೋ ಎಷ್ಟು ಡಿಸ್ಟೆನ್ಸ್ ಡಿಸ್ಟೆನ್ಸ್, ಅಲ್ಲಿ ಇಟ್ಕೊಂಡು ತೆಗಿಬೇಕು ಅಂಡ್ ಯಾವ ಕ್ರಮ ಇಟ್ಕೊಂಡು ಮಾಡ್ಬೇಕು? I don't follow anything such that, but ಹ್ಮ್. um, it's, as I said, your photo should match what you want to achieve in this ಹ್ಮ್. ಹ್ಮ್. frame. ಹ್ಮ್. You just want to give, like ಈಗ ಕ್ರಿಸ್ಮಸ್ ಟ್ರೀ ಹತ್ರ ತೆಗಿತಿದ್ದೀವಿ ಫೋಟೋ ಅಂದ್ರೆ, ಹ್ಮ್. ಐ ವಾಂಟ್ ಕ್ರಿಸ್ಮಸ್ ಟ್ರೀ ಟು ಬಿ ವಿಸಿಬಲ್. ಹ್ಮ್. ಅವರು ಬರಬೇಕು, ಹ್ಮ್. ಅದೆಲ್ಲ ಕರೆಕ್ಟಾಗಿ. ಯು ವಿಲ್ ಸಿ, ವೆನ್ ಯು ಸಿ ದಿ ಫ್ರೇಮ್, ಯು ವಿಲ್ ಫೀಲ್ ಹ್ಮ್. like if someone is taking my photo, ಹ್ಮ್. is this photo something which I will like? ಓಕೆ. ಅಷ್ಟೇ. ಸೊ ನಂದು ಅದೇ ಕಾನ್ಸೆಪ್ಟ್. ಎಸ್. If I will like the photo, then hopefully the other person will like the ಯು photo. ಬ್ರಾಟ್ ಅ ವೆರಿ ಗುಡ್ ಪಾಯಿಂಟ್. ನಿಮ್ಮ ಫೋಟೋನ ಲೈಕ್ ಮಾಡಬೇಕು ಅಂದ್ರೆ ಏನೇನೆಲ್ಲ ಇರ್ಬೇಕು ಅದ್ರಲ್ಲಿ? ನನ್ನ ಲೈಟಿಂಗ್ ಒಂಚೂರು ಚೆನ್ನಾಗಿರ್ಬೇಕು. ಹ್ಮ್. ಆ್ಯಂಡ್ ದೆನ್ ಏನೇ, ಲೈಕ್ ಈಗ ಸಮ್ ಎಕ್ಸಾಂಪಲ್ ಹಿಂಗೆ ನಿಂತಿದ್ದಾನೆ, ಹ್ಮ್. ಐ ವಾಂಟ್ ದ ಹೋಲ್ ಹ್ಯಾಂಡ್ ಟು ಬಿ ವಿಸಿಬಲ್. ಹ್ಮ್. ಹ್ಮ್. ಒಂದು ಹ್ಯಾಂಡ್ ಇಲ್ಲಿಂದ ಹಿಂಗೆ ಕಟ್ ಆದ ಫೋಟೋ ಇಷ್ಟ ಆಗಲ್ಲ. ಹ್ಮ್. ಸೊ ಸಮಥಿಂಗ್ ಲೈಕ್ ಎವ್ರಿಥಿಂಗ್ ಶುಡ್ ಬಿ ದೇರ್. ಆ್ಯಂಡ್ ಹ್ಮ್. ದೆನ್ ಇಫ್ ದೇರ್ ಇಸ್ ಅ ಬ್ಯಾಕ್ ಗ್ರೌಂಡ್, ಟ್ರೈ ಹ್ಮ್. ಟು ಇನ್ಕ್ಲೂಡ್ ದಟ್ ಬ್ಯಾಕ್ ಗ್ರೌಂಡ್ ವಿತ್ ದಿ ಫೋಟೋ. ಹ್ಮ್. ಈಗ ಬ್ಯಾಕ್ ಗ್ರೌಂಡ್ ಇದೆ, ಮೇಲ್ಗಡೆ ಒಂಚೂರು ವಾಲ್ ಕಾಣ್ತಾ ಇದೆ. ಹ್ಮ್. ಹ್ಮ್. ಟ್ರೈ ಟು ಶೋ ದಟ್, ಡೋಂಟ್ ಶೋ ದಿ ವಾಲ್, ಟ್ರೈ ಹ್ಮ್. ಟು ಶೋ ದಟ್ ವಿ ಆರ್ ಇನ್ಸೈಡ್ ದಟ್. ಈಗ ಒಂದು ಫ್ರೋಸನ್ ಇದನ್ನ ಥೀಮ್ ಇದೆ ಅನ್ಸ್ಕೊಳ್ಳಿ, ಹ್ಮ್. ಫ್ರೋಸನ್ ಕ್ಯಾಸಲ್ ಇದೆ, ಬ್ಯಾನರ್ ಇದೆ. ಹ್ಮ್. Don't like make sure that the banner only is visible, ಹ್ಮ್. ಹ್ಮ್. the background, so that it looks like we are inside that wall. So ಹ್ಮ್. don't show the wall around it. ಹ್ಮ್. So ಹಾಗೆಲ್ಲ ಇದೆ. And then also you can make sure portrait ಹಾಕಿದ್ರೆ you can, ಈಗ ಇಲ್ಲಿ ನಿಂತು ಪೋರ್ಟ್ರೇಟ್ ವಾಲ್ ಅಲ್ಲಿ ಇದ್ರೆ, ಹ್ಮ್. if you take a portrait photo, that wall comes blurred. That ರೈಟ್. has its own effect. ಕರೆಕ್ಟ್. So there's nothing wrong or right about it. ಹ್ಮ್. It's about how that moment looks. ಹ್ಮ್. ಅಷ್ಟೇ. ಸರ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟಿಕ್ಟಾಕ್ ಆಗಿರ್ಬೋದು, ಲೈಕ್ ಯೂಟ್ಯೂಬ್ ಆಗಿರ್ಬೋದು, ಈ ರೆಸೊಲ್ಯೂಷನ್ಸ್ ಬೇರೆ ಬೇರೆ ತರ ಇರುತ್ತೆ. 16:9 ಹಾ, ಇರ್ಬೋದು, ಆ ಅದು ಥರ ಲೈಕ್ ಯು ಮೇ ಬಿ ನೋಯಿಂಗ್ ಹ್ಮ್. ಬೆಟರ್ ದನ್ ಮೀ. ಸೊ ಅದೆಲ್ಲ ಯಾಕೆ ಸರ್ ವೇರಿಯೇಷನ್ಸ್ ಬರುತ್ತೆ ಅಂಡ್ ಒಂದೇ ರೆಸೊಲ್ಯೂಷನ್ ಯಾಕೆ ಇಡಬಾರ್ದು ಅಂತ? ನಂಗೆ ಐ ಆಮ್ ನಾಟ್ ದಟ್
thorough on that, but there's a form factor, right? Mm. Anyway, like everyone's phone, how Instagram shows, they Mhm. want the photo to kind of look good on the phone. ಓಕೆ. ಸೊ ಇನ್ ಫೇಸ್ಬುಕ್ ಇದು ಫಾರ್ಮ್ ಫ್ಯಾಕ್ಟರ್ ಬೇರೆ ಹ್ಮ್ ಇರ್ಬೋದು, ಹ್ಮ್ ಇನ್ಸ್ಟಾಗ್ರಾಮ್ ಇದು ಬೇರೆ ಇರ್ಬೋದು, ಅದೇ ಹ್ಮ್. ವಾಟ್ಸ್ಆಪ್ ಸ್ಟೇಟಸ್ ಇದು ಫಾರ್ಮ್ ಫ್ಯಾಕ್ಟರ್ ಬೇರೆ ರೈಟ್ ಇದೆ. ರೈಟ್ ರೈಟ್. ಸೊ ದೇ ಆರ್ ಗಿವಿಂಗ್ ಅ ಫಾರ್ಮ್ ಫ್ಯಾಕ್ಟರ್ ಸೊ ದಟ್ ಪೀಪಲ್ ಡೋಂಟ್ ಹ್ಯಾವ್ ಟು resize or cut something like ಹ್ಮ್ that. So they give you that ಈಗ ನೀವು ಕ್ಯಾನ್ವಾಗ್ ಹೋಗಿ ಏನಾಗ ಹೇಳ್ಕೊಂಡು ಅದೇ ಹ್ಮ್ ಕೇಳುತ್ತೆ ನಿಮ್ಗೆ ಯಾವ ಫಾರ್ಮ್ ಫ್ಯಾಕ್ಟರ್ ಬೇಕು, ಸೊ ದಟ್ ಯು ಹ್ಮ್ ಕ್ಯಾನ್ ಪೋಸ್ಟ್ ಫಾಸ್ಟರ್. ಹ್ಮ್ You don't have to keep ಹ್ಮ್ cutting or you don't have to keep guessing about it. ಹ್ಮ್ ಹ್ಮ್. It's all about presentation at the end. ಸೊ ನೀವು ಹಳೇ ಕ್ಯಾಮ್ರಾನ ಇಟ್ಕೊಂಡಿದ್ರು ಕ್ಯಾನಾನ್ ಅಥವಾ ನೀವು ಹೇಳಿದ್ರಲ್ಲ ಸೋನಿ ಕ್ಯಾಮ್ರಾನೇ ಹ್ಮ್ ಆಗಿರ್ಬೋದು, ಅದಿಟ್ಕೊಂಡು ಈಗ ಬರುವಂತಹ ಅಪ್ಕಮಿಂಗ್ ನ್ಯೂ ವರ್ಷನ್ ಕ್ಯಾಮರಾಸ್ಗೂ ಹ್ಮ್ ಏನಾದ್ರು ಲೈಕ್ ನನಗೆ ನ್ಯೂ ತಗೊಂಡ್ರೆ ಚೆನ್ನಾಗಿರತ್ತೆ ಅದೇ ಯಾಕೆ ಅಂತ ಆ ಥರ ಏನಾದ್ರು ಜನಗಳಿಗೆ ಅಭಿಪ್ರಾಯ ಬರುತ್ತಾ ಅಂತ? ಇಲ್ಲ, ಆಮ್, ಹಾಗೇನು ಕ್ಯಾಮ್ರಲ್ಲಿ ಬೇಕಾಗಿಲ್ಲ, ಬಟ್ ಇಟ್ಸ್ ಆಲ್ ಅಬೌಟ್ ನಾನು ಮುಂಚಿನ ಕ್ಯಾಮ್ರಾ ಚೇಂಜ್ ಮಾಡಿ ಯಾಕಂದ್ರೆ ಇಟ್ ವಾಸ್ ಹೆವಿ ಅಷ್ಟೇ. ಓಕೆ. ಸೊ ಈಗ ಅಂತ ಸೋನಿ ಸೊ ಡಿಫ್ರೆನ್ಸ್ ಏನು ಈಗ ಬರೋ ಕ್ಯಾಮ್ರಾಗಳೆಲ್ಲ ಲೈಟ್ ವೆಯ್ಟೆಡ್ ಸ್ವಲ್ಪ ಇರುತ್ತೆ ಅಂತಾರಾ? ಲೈಟ್ ವೇಟೆಡ್. ಹ್ಮ್ ಹ್ಮ್ ಈಗ ಮುಂಚೆದೆಲ್ಲ ಪ್ರಿಸಮ್ ಕ್ಯಾಮ್ರಾ ಇದೆ ಇತ್ತು, ಈಗ ಅದೆಲ್ಲ ಈಗ ಮಿರರ್ಲೆಸ್ ದಟ್ ಮೋಟರ್ ಇಟ್ ಸೆಲ್ಫ್ ಇಸ್ ಬಿಟ್ ಲೈಟರ್, ಹ್ಮ್ ಹ್ಮ್. ಬಟ್ ಅಟ್ ದಿ ಎಂಡ್ ಇಫ್ ಯು ಪುಟ್ ಅ ಹೆವಿ ಲೆನ್ಸ್ ಇಟ್ ವಿಲ್ ಸ್ಟಿಲ್ ಬಿ ಹೆವಿ. ಸ್ವಲ್ಪ ದಿವಸ ಹ್ಯಾಂಡಿ ಕ್ಯಾಮ್ನ ಹವಾ ಇತ್ತು. ಹ್ಯಾಂಡಿ ಕ್ಯಾಮ್ ಇತ್ತು, ನಂದು ಅಕ್ಕ ಬಾವ ಅವಾಗ ಸಿಂಗಾಪುರ್ ಇದ್ರಲ್ಲ, ಅವರು ಹ್ಯಾಂಡಿ ಕ್ಯಾಮ್ ಹಿಡ್ಕೊಂಡ್ ಬರ್ತಿದ್ರು, ಹ್ಮ್. ಅವಾಗಲೂ ನಂಗೆ ಕೊಡ್ತಿದ್ರು ವಿಡಿಯೋ ಮಾಡಿ ಹೇಳಿ. ಸೊ ಐ ಥಿಂಕ್ ಸೊ ಏನ್ ಡಿಫ್ರೆನ್ಸ್ ಇರ್ಬೋದು ಸರ್? ಅದು ಒಂದೇ ಆಂಗಲ್ ಅಲ್ಲಿ ಶೂಟ್ ಮಾಡೋದು ಒಂದು ಡಿಫ್ರೆನ್ಸು ಅಥವಾ ಲೈಕ್ ವಾಟ್ ಮೈಟ್ ಬಿ ದ ಡಿಫ್ರೆನ್ಸ್ ಅಂತ ಕೇಳುವ ಸರ್. ಡಿಫ್ರೆನ್ಸ್ ಇಲ್ಲ. ಹ್ಯಾಂಡಿ ಕ್ಯಾಮ್ ವಾಸ್ ಲೈಕ್ ಕೈಂಡ್ ಆಫ್ ಯು, I don't know, it was the form factor of it, and then it was very easy to zoom and ಓಕೆ. zoom off. ಇದೆಲ್ಲ ನೀವು ಹಿಂಗೆ ಕ್ಯಾಮ್ರಲ್ಲೂ ಮಾಡೋಕ್ಕಾಗತ್ತೆ, ಹ್ಮ್ ಹ್ಮ್. ಬಟ್ ಹ್ಯಾಂಡಿ ಕ್ಯಾಮ್ ವಾಸ್ ಮಚ್ ಮೋರ್ ಇದು, ಆ್ಯಂಡ್ ದೆನ್ ಇಟ್ ವಾಸ್ ಲೈಕ್ ಅ ನಿಶ್ ದಟ್ ಹಾ ಟೈಮ್. ಕರೆಕ್ಟ್ ಆ್ಯಂಡ್ ಕರೆಕ್ಟ್. ಆಲ್ಸೋ ನಾವು ಮದುವೆಗೆಲ್ಲ ಹೋದಾಗ ವಿಡಿಯೋಗ್ರಾಫರ್ ನೋಡಿ ನಮ್ಗೊಂಚೂರು ಆಸೆ ಆಗುತ್ತಲ್ಲ. ವಿ ಆಲ್ಸೋ ಫೆಲ್ಟ್ ಓಕೆ ವಿ ಆರ್ ಆಲ್ಸೋ ವಿಡಿಯೋಗ್ರಾಫರ್, ರೈಟ್. and it's much more better for candid moments. ಹ್ಮ್ ಹ್ಮ್ I mean, I feel at the end, candid photos are the ones which people will remember ಹ್ಮ್. than our like family ಒಟ್ಟಿಗೆ ಹೋದಾಗ ಎಂತ ರೈಟ್. ತೆಗಿತೀವಲ್ಲ. ಸೊ ಹಿಂದಿನ ಕಾಲದಲ್ಲಿ ಈ ಕಲರ್ ಫೋಟೋಗ್ರಫಿ ಅನ್ನೋದಿರಲಿಲ್ಲ. ಹ್ಮ್ ಲೈಕ್ ಮೇ ಬಿ ಬೇಸಿಕ್ ಕ್ವಶನ್. ಅವ್ರೇನ್ ಮಾಡ್ತಿದ್ರು ಈಗ ಅಟ್ ಪ್ರೆಸೆಂಟ್ ಆ ಹಳಿ ವೈಟ್ ಅಂಡ್ ಬ್ಲ್ಯಾಕ್ ಫೋಟೋ ಹ್ಮ್ ತಗೊಂಡ್ ಬಂದ್ರು ಕೂಡ ಕಲರ್ ಮಾಡಿ ಕೊಡ್ತಾರೆ. ಹ್ಮ್ ಅದ್ ಏನ್ ಸರ್ ಟ್ರಿಕ್ ಅಂತ? ಐ ಥಿಂಕ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಲರ್ ಮ್ಯಾಪಿಂಗ್ ಮಾಡ್ತಿರ್ಬೋದು. ಹ್ಮ್ ಸೊ ಹಳೆ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋಲ್ಲೂ ಹ್ಮ್ some gray can some gray, like every color is in a different type of gray, ಹ್ಮ್ even though it for us in our this thing it's gray, ಹ್ಮ್ but I think they have a technology to identify which color made that gray, and I ಹ್ಮ್. think they have some technology ಕನ್ವರ್ಷನ್ ಮಾಡ್ಬಿಟ್ಟು. ಕನ್ವರ್ಷನ್ ಹ್ಮ್ ಮಾಡೋಕ್ಕೋಸ್ಕರ. ಹ್ಮ್ ಸೊ ಐ ಥಿಂಕ್ ನಮ್ದು ಅದೇ ನಮ್ಮ ಅಪ್ಪ ಅಮ್ಮಂದೆಲ್ಲ ಫೋಟೋಸ್ ಇದೆ, ನಮಗೂ ಅದು ಕಲರ್ ಮಾಡಿಸ್ಬೇಕು ಹೇಳಿ ಇದೆ. ಹೇ, ಹೇ. ನೆಕ್ಸ್ಟ್ ಟೈಮ್ ಹೋದಾಗ ಮಾಡ್ತೀವಿ. ಈಗ ನೀವೇ ಹೇಳಿದ ಹಾಗೆ ಫೋಟೋಗ್ರಫಿ ಮಾಡ್ತಾ ಇರುವಾಗ ಒಂದು ಸೀನರಿ ಫೋಟೋ ತೆಗಿಬೇಕು ಹ್ಮ್ ಅಂದಾಗ್ಲೂ ಕೂಡ ಆ, ಒಂದು ಸ್ಪೆಸಿಫಿಕ್ ಸಿಚುವೇಶನ್ ಆ ಸೀನನ್ನ ಕ್ಯಾಪ್ಚರ್ ಮಾಡಬೇಕು, ಆ ಒಂದು ಡ್ಯೂರೇಷನ್ ಇರುತ್ತೆ, ಆ ಹ್ಮ್ ಟೈಮನ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು ಅಂತ? ಲೈಟ್ ಮೇಲೆ ಡಿಪೆಂಡೆಂಟ್. ಈಗ ನಾವು ಬೀಚ್ಗೆ ಹೋದ್ವಿ ಅನ್ಸ್ಕೊಳ್ಳಿ, ಹ್ಮ್ ಬೀಚಲ್ಲಿ ಈಗ ಸನ್ಸೆಟ್ ಆಗ್ತಾ ಇದೆ, ಹ್ಮ್ ಇಟ್ಸ್ ಅ ಫ್ಲೀಟಿಂಗ್ ಮೂಮೆಂಟ್. ವಿದಿನ್ ದಟ್ ಟೈಮ್ ಯು ಹ್ಯಾವ್ ಟು ಮೇಕ್ ಶೂರ್ ಯು ಗೆಟ್ ಆಲ್ ಯುವರ್ ಫೋಟೋಸ್, ಹ್ಮ್ ಆ್ಯಂಡ್ ದೆನ್ ಸೊ ಆ ಟೈಮಲ್ಲಿ ಯು ಟೇಕ್ ದೋಸ್ ಫೋಟೋಸ್ ವಿಚ್ ಇಸ್ ನೀಡೆಡ್, ಯಾವ ಕಲರಿಂದ ಯಾವ ಸೈಡಿಂದ ಫೋಟೋ ಬರ್ತಾ ಇದೆ, ಹ್ಮ್ ಜನರ ಫೋಟೋ ತೆಗಿಬೇಕಂದ್ರೆ ಹ್ಮ್ ಯು ಹ್ಮ್ ನೀಡ್ ಲೈಟ್. ಹ್ಮ್ After that, whatever you take the lights, you'll not be able to take. Then you can take the photo of the sun, right? ಹ್ಮ್ So first you ಸೊನ್ನೆ ಫೋಟೋ ತೆಗಿತಾ ಕೂತ್ಕೊಂಡು ಲಾಸ್ಟ್ ಚಂದ್ರ ತೆಗಿಯೋದ್ರೆ you don't ದಟ್ get the ಡಸಂಟ್ ಮೇಕ್ ಎನಿ time. ಸೆನ್ಸ್. ಯೆಸ್ So ಎಕ್ಸಾಕ್ಟ್ಲಿ. make sure you use the situation to ರೈಟ್. your advantage, right? ಸೂಪರ್ ಆಗಿ ಹೇಳ್ಬಿಟ್ರಿ. ಹ್ಮ್. So ಮಧ್ಯಾಹ್ನ ಬಿಸಿಲು is very bad for any photography of photos ಓಕೆ. of people. ಓಕೆ. ಪೀಕ್. ತಲೆ ಮೇಲೆ ಸನ್ ಇದ್ರೆ ಚೆನ್ನಾಗಲ್ಲ, ಬಟ್ ಹ್ಮ್ ಸನ್ ಶುಡ್ ಬಿ ಆನ್ ಐದರ್ ಆನ್ ದಿ ಹೊರೈಸನ್ ಆರ್ ಸಮಥಿಂಗ್, ಹ್ಮ್ ಆರ್ ಎಲ್ಸ್ ಇಫ್ ಯು ಹ್ಯಾವ್ ಅ ಕ್ಲೌಡಿ ಡೇ ಇಟ್ಸ್ ಬೆಟರ್ ಟು ಟೇಕ್ ಅ ಫೋಟೋ ಆಫ್ ಹ್ಮ್ ಹ್ಮ್. ಪೀಪಲ್. ಕತ್ಲಲ್ಲಿ ಫೋಟೋ ತೆಗಿಬೇಕು ಅಂದಾಗ ಹ್ಮ್ ಲೈಟ್ ಯಾವ ರೀತಿ ಆಂಗಲ್ ಅಲ್ಲಿ ಇಟ್ಕೊಂಡು ತೆಗೆದ್ರೆ ಒಳ್ಳೆ ಫೋಟೋಗ್ರಫಿ ಬರುತ್ತೆ? ಇಟ್ ಡಿಪೆಂಡ್ಸ್ ಹ್ಮ್ ಆನ್ ವಾಟ್ ಯು ವಾಂಟ್ ಟು ಟೇಕ್. ಈಗ ನಾನು ದೀಪಾವಳಿಗೆ ಫೋಟೋ ತೆಗಿತಾ ಇದ್ರೆ ಹ್ಮ್ ಏನ್ ಮಾಡ್ತೇವೆ, ಒಂದು ಸೈಡಲ್ಲಿ ದೀಪ ಇಟ್ಟು ಹ್ಮ್ ಜನ ದೀಪನ ನೋಡ್ತಾ ಇದ್ರೆ ಬರೀ ಫೋಟೋ ತೆಗೆದ್ರೆ ಬರೀ ಮುಖದ ಮೇಲೆ ಮಾತ್ರ ಫೋಟೋ ಬಿದ್ದು ಒಂದು ದೀಪದ ಫೋಟೋ ಬರುತ್ತಲ್ಲ, ಆ್ಯಂಡ್ ಹ್ಮ್. ವಿ ಕ್ಯಾನ್ ಮೇಕ್ ಎವ್ರಿಥಿಂಗ್ ಬಿಹೈಂಡ್ ಇಟ್ ಬ್ಲ್ಯಾಕ್. ವಾವ್. ಸೊ ಅಂಥದ್ದು ಡಿಪೆಂಡ್, ಲೈಕ್ ಇಟ್ ಡಿಪೆಂಡ್ಸ್ ಅಪಾನ್ ಇಫ್ ಯು ವಾಂಟ್ ಟು ಟೇಕ್ ಅ ಫೋಟೋ ಆಫ್ ಹ್ಮ್ ಎಂಟೈರ್ ಲಿಟ್ ಇದ್ರೆ ಹ್ಮ್ ಯು ಟೇಕ್ ಅ ಫ್ಲಾಶ್ ಅಂಡ್ ಬೌನ್ಸ್ ಇಟ್ ಆಫ್ ದಿ ವಾಲ್, ಹ್ಮ್ ಹ್ಮ್ ಆರ್ ಎಲ್ಸ್ ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಲೈಕ್ ದಟ್. ನೀವು ಟ್ರೈಪಾಡಿಗೆ ಹಾಕಿ ಟೈಮ್ ಹಾಕಿದ್ರೆ ದ ಫೋಟೋ ಡಸಂಟ್ ಶೇಕ್,
then you will get a ಲೈಟ್ ಜೊತೆಗೆ ಲೆನ್ಸು ಮ್ಯಾಟರ್ ಆಗುತ್ತೆ ಅಂತ ನಿಮ್ಗೆ hmm. ಅನ್ಸುತ್ತಾ ಸರ್? ಹೌದು. ಹ್ಮ್ There are lenses for every kind of photography. ಹ್ಮ್ So Katleli usually use a prime lens. ಹ್ಮ್ 24-70 ಅಂತದೆಲ್ಲ ಲೆನ್ಸ್ ದೇ ಆರ್ ಲೈಕ್ ನಾಟ್ ದಟ್ ಗುಡ್ ಇನ್ ಲೋ ಕ್ವಾಲಿಟಿ ಲೋ ಲೈಟ್ ಫೋಟೋಗ್ರಫಿಗೆ ಎಷ್ಟು ಇದಾಗಲ್ಲ. ಹ್ಮ್ ಪ್ರೈಮ್ ಇಸ್ ಗುಡ್ ಬಿಕಾಸ್ ಸೊ ಹೌ ಅಬೌಟ್ ಇನ್ ಮೊಬೈಲ್ ಫೋನ್ಸ್? ಈ ಮೊಬೈಲ್ ಫೋನ್ಸ್ ಈಗ ಬರುವಂತಹ ಐಫೋನ್ 17 ಹ್ಮ್ ಪ್ರೋ ಮ್ಯಾಕ್ಸು, ನಿಮ್ದೆ ನಮ್ದೇ. ಸೊ ಇಂಥದ್ರಲ್ಲಿ ಹಾ. ಲೆನ್ಸ್ ಯಾವ ರೀತಿ ಇರುತ್ತೆ? ಲೈಕ್ ಇದು ಸಪೋರ್ಟ್ ಮಾಡುತ್ತಾ ಕ್ಯಾಮ್ರಾ ವರ್ಷನ್ ಹಾ. ತರನೇ ಅಂತ? ಸೊ ಇದರಲ್ಲಿ ಮೂರು ಟೆಲಿಫೋಟೋ ಮ್ಯಾಕ್ರೋ ಅದೆಲ್ಲ ಲೆನ್ಸ್ ಹಾಕಿರ್ತಾರಲ್ಲ ಹ್ಮ್ ದೆನ್ ಇಟ್ ಹ್ಯಾಸ್ ಇಟ್ಸ್ ಓನ್ ಪೋಸ್ಟ್ ಪ್ರೊಸೆಸಿಂಗ್ ನೈಟ್ ಮೋಡ್ ಹೇಳಿ ಹಾಕ್ತಿರಲ್ಲ ಹ್ಮ್ ಹ್ಮ್ ಟ್ರೈಪಾಡಿಗೆ ಹಾಕಿ ನೈಟ್ ಮೋಡ್ ತೆಗೆದ್ರೆ ಹ್ಮ್ ಇಟ್ಸ್ ಏಬಲ್ ಟು ಗೆಟ್ ಆಲ್ ದಿ ಲೈಟ್ ಇಟ್ ನೀಡ್ಸ್ ಪೋಸ್ಟ್ ಹ್ಮ್ ಪ್ರೊಸೆಸ್ ಇಟ್ ಹ್ಮ್ ಆ್ಯಂಡ್ ದೆನ್ ಶೋ ಇಟ್. ಈಗ ಮೊನ್ನೆ ಇದೆಲ್ಲ ಆಗಿತ್ತಲ್ಲ ನಾರ್ದರ್ನ್ ಲೈಟ್ಸ್ ಹ್ಮ್ ಹ್ಮ್ ನೀವು ಅದೇ ಹಾ ಒಂದು ಫೋಟೋ ಇಟ್ಟು ಹಾ ಅಲ್ಲಿ ಏನು ಶೇಕ್ ಆಗಬಾರ್ದು ಹಿಂಗೆ ತೆಗೆದು ಟೈಮರಿಗೆ ಹಾಕಿಡಿ. ಹಾ ಇಟ್ ಸರ್, ಟೇಕ್ಸ್ ಒಂದು ಅಮೇಜಿಂಗ್ ಫೋಟೋಗ್ರಫಿ. ಟೈಮರ್ ನೀವು ಹೇಳಿದಾಗ ಇಟ್ ಮೈಟ್ ಕ್ಲಿಪ್ ಎನ್ ನಂಬರ್ ಆಫ್ ಫೋಟೋಸು. ಅವಾಗ ಹೌ ಡು ಯು ಮೇಕ್ ಅ ಚಾಯ್ಸ್ ಅಂತ? ಇಲ್ಲ ಟೈಮರ್ ಹಾಕಿದಾಗ ವಾಟ್ ಇಟ್ ಡಸ್ ಇಟ್ ಇನ್ ದಿಸ್ ನೈಟ್ ಮೋಡ್ ಫೋಟೋ ಹ್ಮ್ ಹ್ಮ್ it it takes it keeps the aperture on and it takes all the light and then compresses all together to make one photo. ಓಕೆ ಹಾ It's not a burst of the photos, and ಹ್ಮ್ ಹ್ಮ್ sometimes also ಹ್ಮ್ what you can do is ಹ್ಮ್ yeah, Samsung there's something called best photo or something. ರೈಟ್ It will only determine which is the best photo and then it will show. ಹ್ಮ್ ಹ್ಮ್ So there's a lot of advantage with using phone ಹ್ಮ್ because the form factor is low. You can keep ಎಸ್ it in the this thing, ಕಂಪ್ಯಾಕ್ಟಬಲ್ ಆಗಿರುತ್ತೆ ಅಂಡ್ ಇಟ್ಸ್ and ಈಸಿ ಟು. then you don't have to carry this whole thing. ನಂದು ಡಿಜಿಟಲ್ ಕ್ಯಾಮರಾ ಹಿಡ್ಕೊಂಡು ಹೋಗೋದಲ್ಲ, ನಮ್ಮ ಫೋನಲ್ಲೇನೆ ನಡೆಯುತ್ತೆ ಬಿಡಿ. ಫೋನಲ್ಲಿ ತೆಗಿತೇನೆ. ಅದೇ ಹ್ಮ್ ಐ ಮೀನ್ ಅಟ್ ದಿ ಎಂಡ್ ಕನ್ವೀನಿಯನ್ಸ್ ಅಲ್ಲ. ಈಗ ನಾಲ್ಕೈದು ಸಾಮಾನು ಹಿಡ್ಕೊಂಡು ಹೋಗ್ತೀರಾ, ನೀವು ಬ್ಯಾಗ್ ಹಿಡ್ಕೊಂಡು ಹೋಗ್ಬೇಕು ಆ್ಯಂಡ್ ಸರ್, ನೀವು ಫೋನಲ್ಲಿ ತೆಗಿತೀರಿ ಅಂದಾಗ ಹ್ಯಾಂಡ್ಸು ಶೇಕ್ ಆಗುತ್ತೆ. ಹ್ಮ್ ಲೈಕ್ ಟ್ರೈಪಾಡ್ ಇಟ್ಕೊಂಡ್ರೆ ಹ್ಮ್ ದಟ್ಸ್ ಗುಡ್. ಹ್ಮ್ ಬಟ್ ಆ ಥರ ಸಿಚುವೇಶನ್ ಹೌ ಡು ಯು ಹ್ಯಾಂಡಲ್ ಸರ್? ಫೋನ್ ಶೇಕ್ ಆಗುತ್ತೆ. ಜಸ್ಟ್ ಮೇಕ್ ಶ್ಯೂರ್. ಸೊ ವಾಟ್ ಐ ಡೂ, ಒಂದು ಫೋಟೋ ತೆಗಿಯಲ್ಲ, ಒಂದು 2-3 ಫೋಟೋ ತೆಗಿತೀನಿ. ಯೂಶಲಿ ವಾಟ್ ಹ್ಯಾಪನ್ಸ್ ಇಸ್ ದ ಫಸ್ಟ್ ಟೈಮ್ ಯು ಡೂ ದ ಹ್ಯಾಂಡ್ ಲೈಕ್ ಆಲ್ವೇಸ್ ಶೇಕ್. ಸೊ ಒಂದು 2-3 ತೆಗಿತೇನೆ ಆ್ಯಂಡ್ ಆಲ್ಸೋ ಟ್ರೈ ಟು ಸಿ ಇಫ್ ಯು ಕ್ಯಾನ್ ಕೀಪ್ ಯುವರ್ ಹ್ಯಾಂಡ್ ಆಸ್ ಸ್ಟಿಲ್ ಆಸ್ ಪಾಸಿಬಲ್. ದಟ್ ಇಸ್ ಸಮಥಿಂಗ್ ವಿಚ್ ಯು ಕ್ಯಾನ್ ಪ್ರಾಕ್ಟೀಸ್ ಎಸ್. to keep your hand still and make sure you adjust what frame you need and then just use it. But there will always be slight shake, or there is one other technique where you can say that delay the delay the click. ಓಕೆ ಸೊ ಈವನ್ ಟೈಮರ್ ಕೆಲವರು ಏನು ಮಾಡ್ತಾರೆ ಅಂದರೆ ಟೈಮರ್ ಹೇಳ್ತದೆ 3 ರೈಟ್. ಸೆಕೆಂಡ್ ಆಮೇಲೆ ಫೋಟೋ ತೆಗಿ ಹೇಳಿ. ಎಸ್ ಎಸ್. ಸೊ ವಾಟ್ ಹ್ಯಾಪನ್ಸ್ ಈವನ್ ವೆನ್ ಯು ಜಸ್ಟ್ click on this photo, ಹ್ಮ್ there might be a slight shake. ಹ್ಮ್ So ಹ್ಮ್ what they will do, they click and they just keep the hand ಸ್ಟಿಲ್ ತರ. still. ಓಕೆ Then it will take. So ಓ that is some technique. Even in camera also you can do that. ಹ್ಮ್ ಹ್ಮ್ Click ಮಾಡಿ ಆಮೇಲೆ ಹ್ಮ್ it will take a photo in a slight delay so that the click shake is gone. ಸರ್, ನೀವೇ ಹೇಳ್ಬಿಟ್ರಿ ನೀವು ಫೋಟೋ ತೆಗಿಬೇಕಾದ್ರೆ ಒಂದಲ್ಲ 3-4 ತೆಗಿತೀನಿ ಅಂತ. ಸೊ 3-4 ನೋಡಿದಾಗ ಎಲ್ಲದೂ ಒಂದೇ ತರ ಇರುತ್ತೆ. ನಮ್ಮಂತವರಿಗೆ ಡಿಸಿಷನ್ ಡೈಲಮಾ ಆಗುತ್ತೆ ಸರ್. Just that how you feel about it. There may be 2 photos exactly the same. It all depends upon any tiny changes in that photo. Which like example, ನಾ ಫೋಟೋ ತೆಗೆದಾಗ ಸ್ವಲ್ಪ ಮೂವ್ ಆದಾಗ ಒಂದೇನೋ ಪಿಂಕ್ ಕಲರ್ ಏನೋ ಬಂತು. ಕರೆಕ್ಟ್. That kind of adds to the whole ರೈಟ್ surrounding. ರೈಟ್ ರೈಟ್. I'll keep that photo or ಓ ವಾವ್. anything that uh, gives a different feel for that. But otherwise, if both photos are exactly the same, then just random ಒಂದು ಎಸ್. ಯಾವ್ದೋ ಸೂಪರ್. ನಮ್ಮ ಫೋಟೋಗ್ರಾಫರ್ ಎಂತ ಒಳ್ಳೆ ಟಿಪ್ ನ ಬಿಟ್ಕೊಟ್ಬಿಟ್ರು. ಸೊ ಎಲ್ಲರೂ ಕೂಡ ಪಾಲಿಸಿ ಇದನ್ನ. ಅಂಡ್ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾದ್ರೆ. ಎಸ್ ಸರ್. ಸೊ ನೀವು ಈ ಫೋಟೋಗ್ರಫಿ ಜರ್ನಿನೆಲ್ಲ ಹೇಳ್ತಾ ಇದ್ದೀರಿ ಅಂಡ್ ನಿಮ್ಮ ಒಂದು ಮರೆಯಲಾಗದ ಒಂದು ಗುರುತಂದ್ರೆ NKK ನೃಪತಿಗ ಕನ್ನಡ ಕೂಟದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಎಲ್ಲರೂ ಹೇಳ್ತಾರೆ. ಮುರಳಿ ಭಟ್ ಸರ್ ಫೋಟೋ ಇಲ್ಲ ಅಂತಂದ್ರೆ ಇವೆಂಟ್ ಅಲ್ಲಿ 0 ಅಂತ. So ಹೇಗೆ ಇದು? NKK ಅಲ್ಲಿ ಲೈಕ್ ಮೊನ್ನೆ ಇವೆಂಟ್ ಅಲ್ಲಿ ಸುಮಾರು ಜನ ಇದ್ರು ಫೋಟೋಗ್ರಾಫರ್ಸ್. ಅವ್ರು ದೇ ವರ್ ಲೈಕ್ ಆಲ್ಸೋ ಟೇಕಿಂಗ್ ವೆರಿ ನೈಸ್ ಫೋಟೋಸ್. ಸೊ ಐ ಆಮ್ ಜಸ್ಟ್ ಹೆಲ್ಪಿಂಗ್ ಔಟ್ ದೇರ್. ಸೊ ಶ್ರೀಧರ್ ಅವರು ಅಂಡ್ ಅದರ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ತುಂಬಾ ಎಂಕರೇಜ್ ಮಾಡ್ತಾರೆ. ಸೊ ಸೊ ಈ ಕನ್ನಡ ಸಂಘಕ್ಕೆ ನಿಮ್ಮ ಒಂದು ಫೋಟೋಗ್ರಫಿ ಜರ್ನಿ ಪಾದಾರ್ಪಣೆ ಯಾವಾಗಿಂದ ಅಂತ? ಫಸ್ಟ್ ಒನ್ ವಾಸ್ ಡ್ರೀಮ್ಸ್ ಮಂಜು ಇವೆಂಟ್ ಅನ್ಸುತ್ತೆ. ನಾವು ಅವಾಗ ಬಂದು ನಾವು ಶಾರ್ಲೆಟ್ ಅಲ್ಲಿ ಇದ್ವಿ. ಸೊ ಶಾರ್ಲೆಟ್ ಅಲ್ಲಿ ಇವ್ರು ರಜನಿ ಮಹೇಶ್ ಅವರೆಲ್ಲ ಇರ್ತಾರೆ. ಅವ್ರು ಇಲ್ಲಿ
ಹ್ಮ್ ಸಂತೋಷ್ ಅವ್ರನ್ನ ಮಾಡಿ ನಾವು ಹ್ಮ್ ಆವಾಗ ನಮಗೆ ಹಿಂಗೆ ಗುರ್ತಾಗಿತ್ತು. ಸೊ ಸಂತೋಷ್ ಅವರಿಗೆ ಹೇಳಿದೆ ನಾನು ಹ್ಮ್ ಅವಾಗ ಫೋಟೋಗ್ರಫಿ ಎಲ್ಲ ಮಾಡ್ತೇನೆ. ಮೋಸ್ಟ್ ಅದು ಆ ಇನ್ಫಾರ್ಮೇಶನ್ ಅವರು ಅಲ್ಲಿ ಶ್ರೀಧರ್ ಅವರಿಗೆಲ್ಲ ಹೇಳಿದ್ರು. ಹ್ಮ್ ಸೊ ಹ್ಮ್ ಆವಾಗ ಅವ್ರು ಕೇಳಿದ್ರು ಫೋಟೋ ಹ್ಮ್ ತೆಗಿತೀರಾ ಹೇಳಿ. ಹ್ಮ್ ಸೊ ಅವ್ರಿಗೆ ನಂದು ಎಕ್ಸ್ಪೀರಿಯನ್ಸ್ ಹೇಳಲಿಲ್ಲ ಅವಾಗ ಲಾರ್ಜ್ ಸ್ಕೇಲಲ್ಲಿ. ನನ್ನ ಹತ್ರ ಐ ಡೋಂಟ್ ಇವನ್ ಹ್ಯಾವ್ ದಟ್ ಆಲ್ ದೋಸ್ ಕರೆಕ್ಟ್ ಸೆಪರೇಟರ್ಸ್. ಕರೆಕ್ಟ್ ಐ ಜಸ್ಟ್ ಹ್ಯಾವ್ ಸಮ್ ಲ್ಯಾಂಡ್ಸ್ಕೇಪ್ ಲೆನ್ಸ್. ನಾ ಹೇಳಿದೆ ಕರೆಕ್ಟ್ ನನ್ನ ಹತ್ರ ಇರೋದು ಇಷ್ಟೇ ಐಟಮ್ಸ್, ಹ್ಮ್ ಇದರಲ್ಲಿ ಏನು ಮಾಡೋಕ್ಕಾಗತ್ತೆ ನಾನು ತೆಗಿತೀನಿ, ಹ್ಮ್ ನಂಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೇಳಿ. ರೈಟ್ ಸೊ ನಾನು ತೆಗ್ದೆ. ಅದಾದಮೇಲೆ ಇವರು ಮತ್ತೆ ನೆಕ್ಸ್ಟ್ ರಾಜೇಶ್ ಕೃಷ್ಣನ್ ಕಾನ್ಸರ್ಟ್ ಆಗಿತ್ತು. ಇವರು ವಿಜಯ್ ಪ್ರಕಾಶ್ ಕಾನ್ಸರ್ಟ್ ಹೋಗೋದಾಗಿಲ್ಲ ನನಗೆ, ಹ್ಮ್ ಮತ್ತು ರಾಜೇಶ್ ಕೃಷ್ಣನ್ ಕಾನ್ಸರ್ಟ್ ಆಯಿತು. ಮತ್ತು ಮೊನ್ನೆ ಇವ್ರು ಬಂದಿರಲ್ವ, ಹ್ಮ್ ಹ್ಮ್ ಆಲ್ ಓಕೆ, ಅಲ್ಲೂ ಆಯಿತು. ಅಲೋಕ್ ಹ್ಮ್ ಹ್ಮ್ ಅದು ಆಯಿತು. ಸೊ ಇಟ್ ವಾಸ್ ಗುಡ್. ಮೋಸ್ಟ್ಲಿ ಈ ಸಲ ಏನು ಮಾಡಿದ್ರೆ ಐ ಟ್ರೈ ಟು ಬಿ ಆಸ್ ಕ್ಯಾಂಡಿಡೇಟ್ ಪಾಸಿಬಲ್. ಹ್ಮ್ ಸುಮ್ಮನೆ ಫುಲ್ ಗ್ರೂಪ್ ಫೋಟೋ ತೆಗಿಬೋದು. ಅಟ್ ಲೀಸ್ಟ್ ಐ ಕ್ಯಾನ್ ಕ್ಯಾಪ್ಚರ್ ಸಮ್ ಫೇಸಸ್ ಆರ್ ಸಮ್. ಕ್ಯಾಂಡಿಡ್ ಅಂತ ಹಾ. ಎಲ್ಲ ವರ್ಷನ್ ಹ್ಮ್ ಫೋಟೋಗ್ರಫಿ ಹ್ಮ್ ವಿಡಿಯೋಗ್ರಫಿ ಎಲ್ಲ ಬಂದಿದೆ. ಸೊ ಈ ತರ ಅಡ್ವಾನ್ಸ್ಮೆಂಟ್ ನೀವು ಅಡಾಪ್ಟ್ ಮಾಡ್ತೀರಾ, ಅಥವಾ ಲೈಕ್ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ಎಷ್ಟು ಮುಖ್ಯ ಫೋಟೋಗ್ರಾಫರ್ಗೆ ಅಂತ? ಇಲ್ಲ, ಸಿ ಕ್ಯಾಂಡಿಡ್ ನಂಗೆ ಇಷ್ಟ ಆಗುತ್ತೆ ಫೋಟೋಗೆ. ಇಟ್ಸ್ ಮೋರ್ ನ್ಯಾಚುರಲ್ ದೋ, ಆ್ಯಂಡ್ ದೆನ್ ಯು ಕ್ಯಾನ್ ಕ್ಯಾಪ್ಚರ್ ದಿ ಹೋಲ್ ಮೂಮೆಂಟ್. ಲೈಕ್ ಇಫ್ ಸಮ್ ಪೀಪಲ್ ಆರ್ ಟಾಕಿಂಗ್, ಹ್ಮ್ ಯು ಕ್ಯಾನ್ ಕ್ಯಾಪ್ಚರ್ ದಟ್ ದೇರ್ ಇಸ್ ಸಮ್ ರಿಯಲ್ ಥಿಂಗ್ಸ್ ಹ್ಯಾಪ್ನಿಂಗ್. ಹ್ಮ್ ಜಸ್ಟ್ ಪೋಸ್ ಕೊಡ್ತಾ ಇದ್ರೆ ಅದು ಬರೀ ಓಕೆ ಫೈನ್, ಹ್ಮ್ ಬಂದಿದ್ದಾರೆ ಫೋಟೋ ಪೋಸ್ ಕೊಡ್ತಾರೆ ಹ್ಯಾಪಿ ಆಗಿದ್ದಾರೆ ಹ್ಮ್ ಹೇಳಿ. ಹ್ಮ್ ಬಟ್ ಕ್ಯಾಂಡಿಡ್ ಇದ್ರೆ ಯು ಕ್ಯಾನ್ ಆ್ಯಕ್ಚುಲಿ ಕ್ಯಾಪ್ಚರ್ ರಿಯಲ್ ಇಮೋಷನ್ಸ್, ಆ್ಯಂಡ್ ದೆನ್ ಯು ಕ್ಯಾನ್ ಈವನ್ have like low aperture ಹಾಕಿದ್ರೆ you can make a kind of ಮುಖನ you can make it stand out and all. ಸೊ ಈ ಕ್ಯಾಂಡಿಡ್ ಇಲ್ದಲೇನೆ ನ್ಯಾಚುರಲ್ ಆಗಿ ತೆಗಿಬಹುದು ಅಂತಂದ್ರೆ ನಾರ್ಮಲ್. ನಾರ್ಮಲ್ ತೆಗಿಬೋದು. ಈಗ ಪೋರ್ಟ್ರೇಟ್ ಹೇಳಿ ಬರುತ್ತೆ, ಈಗ ಪೋರ್ಟ್ರೇಟ್ ಮಾಡೆಲ್. ಕ್ಯಾಂಡಿಡ್ ಅಲ್ಲಿ ಹ್ಮ್ like candid is just taking like without any involvement of the subject, right? Subject is doing something, you just take. ಹ್ಮ್ A subject is walking, ಹ್ಮ್ you just take the creative liberty of identifying that I'm going to take a photo right now with this thing happening, ಹ್ಮ್ and the candidate is doing not candidate, the ಹ್ಮ್ subject is doing whatever. ರೈಟ್ I don't want the subject of ಹ್ಮ್ something. ಹ್ಮ್ I'm going to take the moment, right? It's capturing the moment. ಹ್ಮ್ ಹ್ಮ್ ಸೊ ಅದು ಮಾಡ್ತಾರೆ. ಸೊ ಹ್ಮ್ ಕ್ಯಾಪ್ಚರ್ ಯು ಕ್ಯಾನ್ ಹ್ಯಾವ್ ಎನಿ ಕೈಂಡ್ ಆಫ್ ಪೋರ್ಟ್ರೇಟ್ ಫೋಟೋಗ್ರಫಿ ಆರ್ ವಾಟ್ ಎವರ್ ಹ್ಮ್ ಟು ಕೈಂಡ್ ಆಫ್ ಫೋಟೋ. ಈಗ ಯಾರು ಸ್ಟೇಜ್ ಮೇಲೆ ಹೋಗ್ತಾ ಇದ್ದಾರೆ, ಹ್ಮ್ ಆ ಕಡೆಯಿಂದ ಲೈಟ್ ಬರ್ತಾ ಇದೆ, ಯು ಕ್ಯಾನ್ ಲೈಕ್ ಗೆಟ್ ಅನ್ ಐಡಿಯಾ. ಹ್ಮ್ ಆ ಲೈಟ್ ಬರ್ತಾ ಇದೆ, ಇವರು ಇಲ್ಲಿದ್ದಾರೆ, ಹಿಂದ್ಗಡೆಯಿಂದ ಕೈಂಡ್ ಆಫ್ ಹ್ಯಾಲೋ ಫೀಲ್ ಬರುತ್ತೆ. ಐ ಕ್ಯಾನ್ ಟೇಕ್ ಅ ಫೋಟೋಗ್ರಫಿ ಅಂಡ್ ದೆನ್ ಎಡಿಟ್ ಇಟ್ ಲೈಕ್ ಲುಕ್ ಲೈಕ್ ಬ್ಲ್ಯಾಕ್ ಕೈಂಡ್ ರೈಟ್ ಆಫ್ ರೈಟ್ ರೈಟ್ ಎಫೆಕ್ಟ್ಸ್ ಅನ್ನ ಹಾಕ್ಬಿಟ್ಟು. ಎಫೆಕ್ಟ್ಸ್ ಹಾಕ್ಬೋದು. ಸೊ ರೈಟ್ ಇಟ್ಸ್ ಅಬೌಟ್ ವಾಟ್ ಯು ಕ್ಯಾನ್ ಥಿಂಕ್, ವಾಟ್ ಹ್ಮ್ ಯು ಕ್ಯಾನ್ ಡೂ ವಿತ್ ದಿಸ್ ಫೋಟೋ. ಹ್ಮ್ ಹ್ಮ್ So you can take that, or so those kind of things are candid. ಹ್ಮ್ ಹ್ಮ್ So ಇಲ್ಲಿ ಈವನ್ ಯಾವುದೇ ಇವೆಂಟಿಗೆ ಕರೆದಿದ್ರು, ಎಲ್ಲ ಕುತ್ಕೊಂಡಿದ್ದಾರೆ, ಹ್ಮ್ ಯು ಕ್ಯಾನ್ ಜಸ್ಟ್ ಗೋ ಅರೌಂಡ್ ಆ್ಯಂಡ್ ಸ್ಟಾರ್ಟ್ ಕ್ಲಿಕ್ಕಿಂಗ್ ಪಿಕ್ಚರ್ಸ್. ಹ್ಮ್ But sometimes it's a bit odd. Sometimes people think that who is this guy trying ಎಸ್ to ಎಸ್ come ಎಸ್ and ಎಸ್ take my photo. ಇಲ್ಲೆಲ್ಲ ಸ್ವಲ್ಪ ಕನ್ಸೆಂಟ್ ಹಾ. ತಗೊಂಡ್ಬಿಟ್ಟು ಮಾಡ್ಬೇಕು ಅನ್ನೋ ಒಂದು ವ್ಯವಹಾರ ನಡೆಯುತ್ತೆ. ರೈಟ್ ಸರ್, ನಿಮ್ಗೆ ಏನಾದ್ರು ಲೈಕ್ ಪ್ರೊಫೆಷನಲ್ ಫೋಟೋಗ್ರಾಫರ್ ಆಗ್ಬೇಕಂತ ಆಸೆ ಇದೆಯಾ? ಲೈಕ್ ಎಲ್ಲಾದ್ರೂ ಇವೆಂಟ್ಸ್ ನ ಕ್ಯಾಪ್ಚರ್ ಮಾಡ್ಬೇಕು, ಆಪರ್ಚುನಿಟಿ ಕೊಟ್ರೆ ಐ ಆಮ್ ರೆಡಿ ಟು ಡೂ ಅಂತ, ಆತರ ಏನಾದ್ರು ಒಂದ್ ಉಂಟಾ ಅಂತ? Someone calls me, I'm ready ಯು ಆರ್ to ಹ್ಯಾಪಿ help. ಟು ಡೂ I'm ಇಟ್. happy to do it. ಹ್ಮ್ But if what I mean, how do I say this? So I'm happy to do it, but if it's really, really important and you really need like high quality, all those separators I don't have, but whatever I have, I can capture the moment. Alla? ಎಸ್, So ಒನ್ ಆ ಮೋರ್ type ಅಲ್ಲಿ. ಬೇಸಿಕ್ ಕ್ವೆಶ್ಚನ್ ಸರ್, ಈ ಪ್ರೀ ಶೂಟಿಗೂ ರಿಯಲ್ ಶೂಟಿಗೂ ಏನ್ ಡಿಫ್ರೆನ್ಸ್ ಅಂತ? Pre-shoot or real shoot? ಕೆಲವೊಮ್ಮೆ some people want to stage everything, right? ಹ್ಮ್ ಎಕ್ಸಾಂಪಲ್ ಈಗ ಏನೋ ಇವೆಂಟ್ ಆಗ್ತಾ ಇರುತ್ತೆ. ಸೊ ಹ್ಮ್ ಇವೆಂಟ್ ಅಲ್ಲಿ ಹಿಂಗೆ ಮಾಡ್ತೀವಿ. ಸೊ ಯು ಹ್ಯಾವ್ ಟು ಬಿ ಅವೇರ್ ಆಫ್ ದಿಸ್ ಇಸ್ ಗೋಯಿಂಗ್ ಟು ಒಂಥರ ಹ್ಯಾಪನ್. ರಿಹರ್ಸಲ್ ತರ. ರಿಹರ್ಸಲ್ ತರ. ಸೊ ಹಂಗ್ ಮಾಡ್ತಾರೆ. ಹ್ಮ್ ಲೈಕ್ ಕೆಲವೊಮ್ಮೆ ದ ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ NKK ಆಲ್ಸೋ. I am never involved in all those dances and all, right? ಹ್ಮ್ I ಹ್ಮ್ don't know what the ರೈಟ್ people are ರೈಟ್ going ರೈಟ್. to do next. I'm ಹ್ಮ್ not prepared for it. I just take so many photos as much as possible. But I ಹ್ಮ್ know ಹ್ಮ್ something is going to happen, or there is some moment here I have to capture. I'll be ready for it. ಮುರಳಿ ಅಷ್ಟೇ. ಸರ್, ಇದುವರೆಗೂ ಎಷ್ಟು ಫೋಟೋಸ್ ನ ಕ್ಯಾಪ್ಚರ್ ಮಾಡಿರ್ಬೋದು, ಅಂಡ್ ಒಂದ್ ಮೆಮೊರೇಬಲ್ ಫೋಟೋ ಅಂದ್ರೆ ಯಾವ್ದು ಅಂತ? ನಿಮ್ ಚಿಕ್ಕಂದಿಂದ ಆಗಿರ್ಬೋದು, ಅಥವಾ ನಿಮ್ಮ ವೈಫ್ ಮಗು ಜೊತೆ ಆಗಿರ್ಬೋದು, ಲೈಕ್ ಒಂದ್ ಮೆಮೊರೇಬಲ್ ಫೋಟೋ, ಅದನ್ನ ಎಷ್ಟ್ ಸತಿ ಪ್ರಯತ್ನ ಪಟ್ರು ಲೈಕ್ ಐ ಕಾಂಟ್ ರೀಕ್ರಿಯೇಟ್. ಸುಮಾರು ಫೋಟೋ ಇದೆ. I mean, I have taken so many photos. ಹ್ಮ್
I can share one of the ಎಸ್ ಅದನ್ನ ನಾವು ಹಾಕೋಣಂತೆ. ಕೆಲವು ಫೋಟೋಸ್ ಇದೆ. ಹ್ಮ್. There, I think it will be one of my wife's photo itself. ಹ್ಮ್. It was like very random, very top of the hour. Just immediately click ಮಾಡಿದೆ, and ಹ್ಮ್. it like she was ready, everything was ready. ಹ್ಮ್. So the kind of it always I remember that photo. ಸೊ ನ್ಯಾಚುರಲ್ ಆಗಿ ತೆಗೆಯೋದು ಲುಕ್ ಜಾಸ್ತಿ ಬರುತ್ತೆ ಅಂತೀರಿ. Hmm. ಹ್ಮ್. Yeah. Natural ಆಗಿ or anywhere you see happiness in the photo or something, it's good. Or else even nature. ಮೊನ್ನೆ ಅದೇ ನಿಮ್ ಕನ್ನಡ ಇಲ್ಲಿ ಹೋಗಿದ್ವಿ, ಬ್ಯಾನ್ಫಿಗೆ ಹೋಗಿದ್ವಿ. ಹ್ಮ್. ಏನ್ ಚೆನ್ನಾಗಿದೆ ಜಾಗ. ಹ್ಮ್. So even every photo you take, Mm. you cannot fault one thing in that nature, right? So those things you'll all remember. ಸೊ every ಆಡ್ time. ಆನ್ ಆಸೆ ನಮ್ಗೆ. ಅಟ್ಲಾಂಟಾದಲ್ಲಿ ಒಂದು ಒಳ್ಳೆ ಜಾಗ ಫೋಟೋ ಶೂಟಿಂಗಿಗೆ ಸೂಕ್ತ ಅಂದ್ರೆ ಏನ್ ಹೇಳ್ತೀರಾ? ಎಲ್ಲಿ ಸಜೆಸ್ಟ್ ಮಾಡ್ತೀರಾ? ಗಾರ್ಡನ್ ಚೆನ್ನಾಗಿದೆ. ಗಿಬ್ಸ್ ಗಾರ್ಡನ್ ಫಾಲ್ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಎಸ್ ಅಟ್ಲಾಂಟಾದ even ವೀಕ್ಷಕರೇ ನೋಡಿ, ಫೋಟೋಗ್ರಾಫರ್ಸ್ ಅವ್ರು ಹೇಳ್ತಾ ಇದಾರೆ ಎಲ್ಲರೂ ಹೋಗಿ ಫೋಟೋಸ್ ನ ತೆಗೀರಿ ಅಲ್ಲಿ. ಸ್ಪ್ರಿಂಗ್ ಅಲ್ಲೂ ಚೆನ್ನಾಗಿದೆ. ಇದು ಟ್ಯೂಲಿಪ್ಸ್ ಎಲ್ಲ ಟೈಮ್ ಬಂದಾಗ, ಅವ್ರ ಈವನ್ ಇದು ಫಾಲ್ ಅಲ್ಲಿ ಚೆನ್ನಾಗಿದೆ. ಫಾಲ್ ನಾವು ಹೋಗಿಲ್ಲ, ಐ ಹ್ಯಾವ್ ಸೀನ್ ಫೋಟೋಸ್ ಆಫ್ ದಟ್, ಬಟ್ ನಾವು ಸ್ಪ್ರಿಂಗ್ ಅಲ್ಲಿ ಹೋಗಿ ತುಂಬಾ ಚೆನ್ನಾಗಿದೆ. ಆಸಮ್ ಸರ್. ಅಂಡ್ ಬಟ್ ಐ ಸೇ ವೆರೆವರ್ ಇಸ್ ನೇಚರ್, ಈವನ್ ಬೊಟಾನಿಕಲ್ ಗಾರ್ಡನ್ ಇಸ್ ಆಲ್ಸೋ ಗುಡ್. ಕರೆಕ್ಟ್. ಬೊಟಾನಿಕಲ್ ಗಾರ್ಡನ್ ಸ್ಪ್ರಿಂಗ್ ಅಲ್ಲೂ ಚೆನ್ನಾಗಿದೆ. ಅಂಡ್ ಯು ಡೋಂಟ್ ರಿಯಲಿ ನೀಡ್ ಎಂಟೈರ್ ಗಾರ್ಡನ್ ಟು ಟೇಕ್ ಅ ಗುಡ್ ಪಿಕ್ಚರ್. ಈವನ್ one small spot you can take a good picture. It's don't limit yourself to ಜಾಗ ಚೆನ್ನಾಗಿಲ್ಲ or something. ರೈಟ್. ಸೊ ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಮುರಳಿ ಸರ್, ಒಟ್ಟಾರೆ ನಿಮ್ಮ ಪಯಣ ಕೇಳಿ ನನಗೆ ಫೋಟೋಗ್ರಫಿನಲ್ಲಿ ತುಂಬಾ ಇನ್ಪುಟ್ ಆಗಿರತ್ತೆ. ಅಟ್ಲಾಂಟಾದ ಕನ್ನಡಿಗರೆಲ್ಲರಿಗೂ ಕೂಡ ನಾನು ಹೇಳೋದಿಷ್ಟೇ, ಫೋಟೋಗ್ರಫಿ ಬಗ್ಗೆ ಇನ್ಫಾರ್ಮೇಶನ್ ಅಷ್ಟು ತಿಳ್ಕೊಂಡ್ವಿ ನಾವು, ಬಟ್ ಇವ್ರಿಗೊಂದು ಆಪರ್ಚುನಿಟಿ ಕೊಡಿ ಅಂಡ್ ಇವರ ಕೈ ಚಳಕವನ್ನ ನೋಡೋಣ. ಇವರಿಂದ ಒಂದು ಒಳ್ಳೆ ಫೋಟೋಗ್ರಫಿ, ನಿಮ್ಮ ಒಂದು ಮೆಮೊರೇಬಲ್ ಇವೆಂಟ್ ಅನ್ನ ಇನ್ನಷ್ಟು ರಂಜಿತವಾಗಿ ಮಾಡ್ಕೋಬೇಕು ಅಂತಂದ್ರೆ ಇಂಥ ಫೋಟೋಗ್ರಾಫರ್ಸ್ ನ ಒಂದು ಸಾಥ್ ನಮಗೆ ಮುಖ್ಯ. ಸೊ ಯಾರ್ಯಾರಿಗೆ ಅವಶ್ಯಕತೆ ಇದೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಇಂಡಿಯಾದಲ್ಲಿ ಏನಾದ್ರು ಈ ತರ ಫೋಟೋಗ್ರಫಿ ಮಾಡ್ತಿದ್ರಾ? ಇಂಡಿಯಾದಲ್ಲಿ ನಮ್ದು ಏನಾದ್ರು ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಅಷ್ಟೇ. ನಾವು ಯಾವ ಇವೆಂಟ್ಗೂ ಕೂಡ ನೀವು ಕವರ್ ಮಾಡಿಲ್ಲ? ಇವೆಂಟ್ ಹೇಳಿ ಏನು ಕವರ್ ಮಾಡಿಲ್ಲ. ಐ ಜಸ್ಟ್ ಬೀನ್ ಲೈಕ್ ಹೆಲ್ಪಿಂಗ್ ಹ್ಯಾಂಡ್ ಎವ್ರಿವೇರ್. ಅಂಡ್ it's fun, like when people see the photos, smile and like it. It's ಸೊ ಭಾವನೆಗಳನ್ನ ಎಲ್ಲಾನು ಕೂಡ ವ್ಯಕ್ತಪಡಿಸೋದು ಫೋಟೋಗ್ರಾಫರ್ಸ್ ಅಂತ ಒಂದು ಹೇಳಿಕೆ ಇದೆ, ಏನ್ ಹೇಳ್ತೀರಿ? ಸೊ ಭಾವನೆಗಳನ್ನ ಅದೇ ವ್ಯಕ್ತಪಡಿಸುವಾಗ ಲೈಕ್ ಫೋಟೋಗ್ರಾಫರ್ಸ್ ಬೇಕಾಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದ್ ಮಗು ಫೋಟೋ ತೆಗಿತಾ ಇರ್ತೀರಿ, ಮಗು ಸ್ಮೈಲ್ ಮಾಡಿ, ಹ್ಮ್. ಯಾಕಂದ್ರೆ ನನ್ ಪ್ರಕಾರ ಎಲ್ಲರ ಮುಖದಲ್ಲಿ ನಗು ತೋರಿಸೋದೇ ಫೋಟೋಗ್ರಾಫರ್ಸ್. ನಗುನ ಎಕ್ಸ್ಪೆಕ್ಟ್ ಮಾಡೋದೇ ಫೋಟೋಗ್ರಾಫರ್ಸ್. ಅದೊಂದು ನ್ಯಾಕ್ ಹೇಳ್ತಾರಲ್ಲ, Right. ಇವನ್ ಮಕ್ಕಳೊಟ್ಟಿಗೆ ಹೆಂಗ್ ಮಾಡಿದ್ರೆ ಸ್ಮೈಲ್ Right. ಮಾಡ್ತಾರೆ, Right. ಯಾರು ಅವ್ರನ್ನ ಫೋಕಸ್ ಹೆಂಗ್ ತಕೊಳ್ಬೇಕು, ಆರ್ ಹ್ಮ್. ಸಮಥಿಂಗ್ ಆಲ್ ದೋಸ್ ಥಿಂಗ್ಸ್. Mhm. ಆರ್ ಸಮ್ ಲೈಕ್ ಶೈ ಇದ್ದಾರೆ, ಅವ್ರನ್ನ ಹೆಂಗ್ ಸ್ಮೈಲ್ ಮಾಡ್ಸಿ Correct. ಚಂದ ಪೋಸ್ ಹಾಕಿ ಕೊಡ್ಸ್ಬೇಕು ಅಲ್ಲಿ. Right. ದಟ್ ದೋಸ್ ಆರ್ ನ್ಯಾಕ್ಸ್ photographers do need that. Mhm. So photographers have to should not be introverts, kind of Correct. it. So kind of extroverts talk and try to talk, and then make sure people respond to you. Correct. And also try to be involved in this photo, right? And Mhm. sometimes even a photographer smiling behind the camera will have a positive impact on this. Like if photographer is like showing no real happiness or in the photo, you will feel Right. that this camera is just coming there to just photo ತೆಗಿಯಕ್ಕೆ. There is Yes, nothing. yes. So there's involvement needed from the Correct. photographer. ರೈಟ್. ಈ ಫೋಟೋಗ್ರಫಿ ಪಯಣ ನಿಮ್ಗೆ ಎಷ್ಟು ಸಂತೃಪ್ತಿ ಕೊಟ್ಟಿದೆ? ಲೈಕ್ ಹೌ ಸ್ಯಾಟಿಸ್ಫೈಡ್ ಆರ್ ಯು ಇನ್ ಡೂಯಿಂಗ್ ಫೋಟೋಗ್ರಫಿ ಅಂತ? It's very rewarding. Mhm. So I have like many ಯಾವತ್ತು friends. ಬೋರ್ ಆಗಿದ್ದು ಉಂಟಾ ಸರ್? ಅಯ್ಯೋ ಇದೇ ಬಟನ್ ಕ್ಲಿಕ್ ಮಾಡ್ತಾ ಇರ್ಬೇಕು, ಫೋಕಸ್ ಮಾಡ್ತಾ ಇರ್ಬೇಕು, ಲೆನ್ಸು, ರೆಸೊಲ್ಯೂಷನ್, ಇಲ್ಲ. ಕ್ಯಾಮೆರಾ, ಇದೇ ಬೋರ್ ಯಾವತ್ತಾರು ಆಗಿದ್ದು ಉಂಟಾ? ಲೈಕ್ ಇಲ್ಲ ಸ್ಯಾಟಿಸ್ಫೈಡ್ ಆರ್ ಯು? ನೆವರ್ ಬೋರ್ಡ್ ಆಫ್ ಫೋಟೋಗ್ರಫಿಯಲ್ಲಿ ಬೋರ್ ಹೇಳಿ ಯಾವಾಗೂ ಆಗಿಲ್ಲ. ಸೊ ದೇರ್ ಆರ್ ಮೆನಿ ಫ್ರೆಂಡ್ಸ್ ಹೂ ನಾವು ಅವ್ರ ಫೋಟೋ ತೆಗ್ದಿದ್ದನ್ನು ಫ್ರೇಮ್ ಮಾಡಿ ಮನೇಲಿ ಹಾಕೊಳ್ತಾರಲ್ಲ, ನಂಗೆ ಆವಾಗ ನೋಡಿ ಐ ಫೀಲ್ ಲೈಕ್ ನಾನು ವಾಟ್ ಎವರ್ ನಂದು ಎಫರ್ಟ್ ಅಟ್ ಲೀಸ್ಟ್ ರೆಕಗ್ನೈಸ್ ಆಗ್ತಾ ಇದೆ. and they are happy because of whatever I guess them. So those kind of things gives me happiness. Like if people like whatever I am doing and they appreciate the time. So if that is done, then I am happy. ನಂಗೆ ಬೋರ್ ಯಾವಾಗ ಆಗಲ್ಲ. So yeah, but
ಏನ್ ಹೇಳ್ತಾರೆ, they need some, you need a you need a motivation to do something, right? ಕರೆಕ್ಟ್ ಕರೆಕ್ಟ್. ಏನಾರ So ಕನ್ಸು ಉಂಟಾ ಸರ್ ಈ ತರ ಅಂದ್ರೆ ಲೈಕ್ ಇನ್ನು ಇದೊಂದು ಕ್ಯಾಪ್ಚರ್ ಮಾಡೋದು ಬಾಕಿ ಇದೆ, ಲೈಕ್ ಇದೊಂದು ಫೋಟೋಗ್ರಫಿನಲ್ಲಿ ಅಚೀವ್ ಮಾಡೋದು ನಂದು ಬಾಕಿ ಇದೆ ಅದೇ, ಅಂತ? ನಂಗೆ ಅದೇ ಇದು ಮಾಡ್ಬೇಕು ಹೇಳಿ. ಐ ನೆವರ್ ಗಾಟ್ ಅನ್ ಗುಡ್ ಅಪರ್ಚುನಿಟಿ ಇದು ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಕ್ಯಾಪ್ಚರ್ ಮಾಡ್ಬೇಕಲ್ಲ, ಹಾ ಹಾ ಅದೊಂದು ಮಾಡೋದು ಇತ್ತು, ಆಸೆ ಇದೆ. ಆಸೆ ಇತ್ತು. ಹ್ಮ್. ಅದಿನ್ನೂ ಆಗಿಲ್ಲ. ಡೆಫಿನೆಟ್ಲಿ ಐ ಸರ್. ನಾಟ್ ಏಬಲ್ ಟು, ಕಾಲ 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 ಕೂಡಿ ಬಂದಿಲ್ಲ ಇರ್ತದಲ್ಲ ಅಂಥದ್ದೆಲ್ಲ. ಸೊ ಅಂಥದ್ದೆಲ್ಲ ಮಾಡ್ಬೇಕು, ಹ್ಮ್. ಮೂನ್ ಒಳ್ಳೆ ಫೋಟೋ ತೆಗಿಬೇಕು, ಹಂಗೆಲ್ಲ ಇತ್ತು. ರೈಟ್. ತೆಗ್ದಿದ್ದಾನೆ ಮುಂಚೆ, ಹಾ ಹಾ. ಬಟ್ ಐ ನಾಟ್ ಬಿನ್ ಏಬಲ್ ಟು ಡೂ ಇಟ್ ಲೇಟರ್. I ಸೊ know, I know, I know. ಸೊ This is not an end of a day. You will get more opportunities to get it done ಅಂತ. ಸೊ ಒಟ್ಟಾರೆ ನನಗೆ ತುಂಬಾನೇ ಖುಷಿ ಆಯ್ತು ಅಂಡ್ ವೆರಿ ಇನ್ಫಾರ್ಮೇಟಿವ್ ಅಂಡ್ ಇನ್ಪುಟ್ ವಿಡಿಯೋ ಇದು ಸರ್. ಕ್ಯಾಮ್ರಾ ಸೆಟ್ಟಿಂಗ್ಸ್ ಇಂದ ಹಿಡಿದು ಯಾವ ರೀತಿ ಫೋಟೋ ತೆಗಿಬೇಕು ಅಂತ ಈಸಿಯಾಗಿ ಸುಲಲಿತವಾಗಿ ನೀವು ಹೇಳಿದ್ರಿ. ಇಲ್ಲ, ಐ ಮೀನ್ ತುಂಬಾನೇ ಎಕ್ಸ್ಪರ್ಟ್ಸ್ ಇದ್ದಾರೆ ಬಟ್ ಐ ನೋ ನಿಮ್ಮ ನನ್ಕಿಂತ. ಪರ್ಸೆಪ್ಷನ್ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಮ್ಯಾಟರ್ ಆಗುತ್ತೆ. Yeah, it's a very deep field. No one can tell exactly ಇದು ಹಿಂಗೆ ಮಾಡು ಹೇಳಿ. It's like photography is something like you learn based on feedback. The photos itself will give you a feedback. Okay, the photo has something. There is something which you can say. You have to have a keen eye on the photo. And ಸಾವಿರ ಜನ ಸಾವಿರ ಹೇಳಿದ್ರು ಕೂಡ ನಿಮ್ಮ ಒಂದು ಅಭಿಪ್ರಾಯ ನಿಮ್ಮ ಅದು it has to come from within, right? ರೈಟ್ ರೈಟ್. So it's like there's something like you cannot say that a book gave you knowledge. Yes, yes. The book shows you where to look for so that you know the knowledge. The book says Exactly. that this is how you know it. So it That's gives true, you that's true, sir. knowledge. So similarly, photography will tell you, it tell you what you did good, what you can do better. ಡೆಫಿನೆಟ್ಲಿ ಸರ್. ಎಲ್ಲರೂ ನಿಮ್ಮ ಫೋಟೋಗ್ರಫಿನ ಫ್ರೇಮ್ ಹಾಕ್ಸ್ಕೊಳ್ಳೋ ಹಾಗೆ, ನಿಮ್ಮ ಫೋಟೋಗ್ರಫಿ ಮೆಮೊರೇಬಲ್ ಆಗಿ ಮಾಡ್ಕೊಳ್ಳೋ ಹಾಗೆ, ನಿಮ್ಮ ತಂದೆ ತಾಯಿ ವಿಡಿಯೋ ನೋಡ್ತಾ ಇದ್ರೆ ಅವರು ಕೂಡ ಅನ್ಕೋತಾ ಇರ್ತಾರೆ ನನ್ನ ಮಗನ ಅಚೀವ್ಮೆಂಟ್ ಎಷ್ಟಿದೆ ಅಂತ ಹೇಳಿ. ಸೊ ತುಂಬಾ ಒಟ್ಟಾರೆ ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ಅಂಡ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕೂಡ ನೋಡ್ಲಿ ವಿಡಿಯೋನ, ಅವರು ಕೂಡ ಹೆಮ್ಮೆ ಪಡ್ಕೋತಾ ಇರ್ತಾರೆ. Thank you. ಅಂಡ್ ಎಲ್ಲ ಸಾಧಕರಿಗೂ ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಈ ಒಂದು ಕಾನ್ವರ್ಸೇಷನ್ ಸಂದರ್ಶನ ಪರ್ಸನಲಿ ಹೌ ಡಿಡ್ ಯು ಫೀಲ್ ಅಂತ? ತುಂಬಾ ಖುಷಿ ಆಯ್ತು. ಲೈಕ್ ದಿಸ್ ಫಸ್ಟ್ ಇಂಟರ್ವ್ಯೂ, ಸೊ ಐ ಡಿಡ್ಂಟ್ ನೋ ವಾಟ್ I hope it might be a best interview. I didn't expect what it is, but you made me feel very comfortable, and it's the questions you asked. Nangu like sometimes I also didn't know so many things are what people look at, but now I remember went back in time. So ತುಂಬಾ ಖುಷಿ ಆಯ್ತು ನಂಗೆ. And then hopefully, I mean, I don't do it for money, but if anyone wants, Yeah, if definitely. That's anyone what our wants any motive is. kind of help with the photography or something, I'm willing ಇಲ್ಲ to. ಸರ್, ನಿಮ್ಮ Yeah. ಸರ್ವಿಸಿಗೆ ತಕ್ಕ ಬೆಲೆನೂ ಇರಬೇಕು. ಅಂಡ್ ನಥಿಂಗ್ ಇಸ್ ಫ್ರೀ ಆಫ್ ಕಾಸ್ಟ್ ಹಿಯರ್. ಸೊ ಎಲ್ಲರೂ ಕೂಡ ಇವರನ್ನ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಅದು ನನ್ನ ಉದ್ದೇಶ ಇಷ್ಟೇ ಇದ್ದಿದ್ದು, ಫೋಟೋಗ್ರಫಿ ಜರ್ನಿ ಬಗ್ಗೆ ಕ್ಯಾಪ್ಚರ್ ಮಾಡಬೇಕು ಅಂಡ್ ದೆನ್ ಅದ್ರ ಬಗ್ಗೆ ಇನ್ಪುಟ್ಸು ಎಲ್ಲರಿಗೂ ಸಿಗಬೇಕು. ಜೊತೆನಲ್ಲಿ ಇವ್ರಿಗೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಸೊ ಅಟ್ಲಾಂಟಾದ ಕನ್ನಡಿಗರು, ಅಫ್ಕೋರ್ಸ್ ಕನ್ನಡಿಗರಿಗೆಲ್ಲರಿಗೂ ಕೂಡ ಇವರು ಚಿರಪರಿಚಿತರು. ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ಪ್ಲೀಸ್ ಮೇಕ್ ಯುವರ್ ಮೆಮೊರೇಬಲ್ ಇವೆಂಟ್ ಸೋ ಕಲರ್ಫುಲ್ ಅಂತ ಹೇಳೋದಾದ್ರೆ ಕಾಂಟ್ಯಾಕ್ಟ್ ಮುರಳಿ ಭಟ್ ಸರ್. ಅವರ ಒಂದು ಇನ್ಫಾರ್ಮೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಪ್ಲೀಸ್ ಫೀಲ್ ಫ್ರೀ ಟು ಕನೆಕ್ಟ್ ವಿತ್ ಹಿಮ್ ಅಂಡ್ ಗೆಟ್ ಮೋರ್ ಮೆಮೊರೇಬಲ್ ಬ್ಯೂಟಿಫುಲ್ ಫೋಟೋಸ್ ಇನ್ ಯೋರ್ ಲೈಫ್. ಸೊ ಸರ್, ಮುರಳಿ ಭಟ್ ಸರ್, ಥ್ಯಾಂಕ್ ಯು ಸೋ Thank ಮಚ್. you. ನಿಮ್ಮ ಒಂದು ಆ ಮಿಲ್ಕಿ ವೇ ಕನಸು ಆದಷ್ಟು ಬೇಗ ಆದಾಗ ಕೃಷ್ಣನ ದಯೆಯಿಂದ ನನ್ಸಾಗ್ಲಿ. ಆಯ್ತು. ಸೊ ನಿಮ್ಮ ಎಲ್ಲ ಕನಸುಗಳು ನನ್ಸಾಗಿ ಅಂಡ್ ಬಿ ಕೀಪ್ ಸ್ಮೈಲಿಂಗ್. ನೀವು ಹೇಗೆ ಎಲ್ರು ಪ್ಲೀಸ್ ಕೀಪ್ ಸ್ಮೈಲಿಂಗ್ ಅಂತ ಹೇಳ್ತಿರೋ, ನಿಮ್ಮ ಒಂದು Sure, ಸ್ಮೈಲ್ sure. ಮುಖೇನ, ಒಳ್ಳೆ ಫೋಟೋಗ್ರಫಿ ಮುಖೇನ ಎಲ್ರಿಗೂ ಕೂಡ ಮನಸ್ಸನ್ನ ಗೆಲ್ತಿದ್ದೀರಿ. ಹಾಗೆ ಪಯಣ ಮುಂದುವರಿಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ Thank you. ಅಪರ್ಚುನಿಟಿ ಅಂಡ್ ವಿ ವಿಶ್ ಯು ಗುಡ್ ಲಕ್ ಸರ್. Thank you so much. ಥ್ಯಾಂಕ್ ಯು.